ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿವಸದಲ್ಲಿ ಕೂಡ ಒಳ್ಳೆ ಕುರುಬನ ಸುವಾರ್ತೆ ಸಭೆಯ ಪರವಾಗಿ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ನಾವು ವಂದಿಸುತ್ತಾ ಇದ್ದೇವೆ. ಕರ್ತ ನಮ್ಮನ್ನು ಕಳೆದ ರಾತ್ರಿ ನಮ್ಮನ್ನು ಸುಖಭದ್ರವಾಗಿ ಕಾಯ್ದು ಕಾಪಾಡಿರುವಂಥ ದೇವರಿಗೆ ನಾವು ಈ ಸಂದರ್ಭದಲ್ಲಿ ನಾವು ಮತ್ತೊಂದು ಬಾರಿ ನಾವು ದೇವರನ್ನು ಸ್ತುತಿಸಿ ನಾವು ಆರಾಧಿಸಿ ನಂತರ ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಾವು ದೇವರ ಒಂದು ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಾವು ಜೀವಿಸುವಂತೆ ನಮಗೆ ದೇವರು ಸಹಾಯ ಮಾಡುವಂತೆ ನಾವು ಎಲ್ಲರೂ ಕೂಡ ನಾವಿರುವಂಥ ಸ್ಥಳದಲ್ಲಿ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಆತ್ಮನು ಈ ಒಂದು ಆನ್ಲೈನ್ ಮೂಲಕವಾಗಿ ನಮ್ಮೆಲ್ಲರನ್ನ ಸಂಧಿಸೋದರಲ್ಲಿ ಆತನು ಶಕ್ತವುಳ್ಳ ದೇವರಾಗಿದ್ದಾನೆ. ಅದು ಮಾತ್ರವಲ್ಲದೆ ನಮ್ಮ ಪ್ರಾರ್ಥನೆ ಕೇಳಿ ಉತ್ತರವನ್ನು ಕೊಡುವಂಥ ದೇವರಾಗಿದ್ದಾನೆ. ನಾವೆಲ್ಲರೂ ಹಾಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಈ ಒಳ್ಳೆ ಸಂದರ್ಭದಲ್ಲಿ ಕರ್ತನೇ ಸ್ತೋತ್ರ ರಾಜ. ಈಗ ನಮ್ಮನ್ನು ಕರ್ತನೇ ಸ್ತೋತ್ರ ಸ್ವಾಮಿ. ಈ ಒಂದು ಆನ್ಲೈನ್ ಮೂಲಕವಾಗಿ ಕರ್ತನೇ ಸ್ತೋತ್ರ ರಾಜ, ನಾವು ನಿನ್ನನ್ನು ಸ್ತುತಿಸುವಂತೆ ನಿನ್ನನ್ನು ಆರಾಧಿಸುವಂತೆ ಕರ್ತನೇ ಸ್ತೋತ್ರ ರಾಜ, ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ದೇವರೇ ಪ್ರಾರ್ಥಿಸುವಂತೆ ಸ್ವಾಮಿ ಕರ್ತನೇ ಸ್ತೋತ್ರ ರಾಜ. ಈ ಒಂದು ಆರಾಧನೆ ಭಾಗವನ್ನು ಕರ್ತನೇ ಸ್ತೋತ್ರಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾ ಇದ್ದೇವೆ ಕರ್ತನೇ ಸ್ತೋತ್ರ ರಾಜ. ಈ ಒಂದು ಆನ್ಲೈನ್ ಮೂಲಕವಾಗಿ ಕರ್ತನೇ ಸ್ತೋತ್ರ ಯಾರೆಲ್ಲ ಕರ್ತನೇ ಸ್ತೋತ್ರ ವೀಕ್ಷಣೆ ಮಾಡುತ್ತಾರೋ ಪ್ರತಿಯೊಬ್ಬೊಬ್ಬರ ಮೇಲೂ ನಿನ್ನ ಪರಿಶುದ್ಧ ರಕ್ತವನ್ನು ನಾವು ಚಿಮಿಕಿಸುತ್ತಾ ಇದ್ದೇವೆ ಕರ್ತನೆ ದೇವರೇ ಸ್ತೋತ್ರ ಕರ್ತನೆ. ಎಲ್ಲ ಅಡೆತಡೆಗಳು ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ ಕರ್ತನೆ ಸ್ತೋತ್ರ ರಾಜ. ನಿನಗೆ ಮಹಿಮೆ ಉಂಟಾಗಲಿ. ನೀನು ಹಾಗೆ ಪ್ರಾರ್ಥನೆ ಕೇಳಿ ಕರ್ತನೆ ಸ್ತೋತ್ರ ಕೊಟ್ಟ ಬಿಡುಗಡೆಗಾಗಿ ಸ್ತೋತ್ರ ಕರ್ತನೆ ಸ್ತೋತ್ರ ಸ್ವಾಮಿ. ಇವತ್ತು ಕೂಡ ದೇವರೇ ಸ್ತೋತ್ರ ರಾಜ, ನಾವು ನಿಲ್ಲುವುದು ನಿರ್ಮೂಲವಾಗದೆ ಇರುವುದು ನಿನ್ನ ಮಹಾ ದೊಡ್ಡ ಕೃಪೆ ಸ್ವಾಮಿ. ನಿನ್ನ ಕೃಪೆ ಇಲ್ಲದೆ ಹೋದರೆ ನಾವು ಕರ್ತನೆ ಈ ರೀತಿಯಾಗಿ ಜೀವಿಸುವುದು ಅದು ಅಸಾಧ್ಯವಾದ ಕಾರ್ಯಗಳು ಕರ್ತನೆ ಸ್ತೋತ್ರ ರಾಜ. ನಿನ್ನ ಕೃಪೆ ದೊಡ್ಡದು ಕರ್ತನೆ ಸ್ತೋತ್ರ ಸ್ವಾಮಿ. ನಿನಗೆ ಮಹಿಮೆ ಉಂಟಾಗಲಿ. ಈ ಸಂದರ್ಭದಲ್ಲಿ ಕರ್ತನೆ ಸ್ತೋತ್ರ ರಾಜ ಮತ್ತೊಂದು ಬಾರಿ ಕರ್ತನೆ ಸ್ತೋತ್ರಪ್ಪ ನಮ್ಮೆಲ್ಲರನ್ನ ಕರ್ತನೆ ಸ್ತೋತ್ರ ನಿನ್ನ ಕರ್ತನೆ ಪ್ರಿಯವುಳ್ಳ ಕರಗಳಲ್ಲಿ ಸಮರ್ಪಿಸಿ ಕೊಡುತ್ತಾ ಇದ್ದೇವೆ. ದೇವರೇ ಆಶೀರ್ವದಿಸು ಕರ್ತನೆ ಬಲಪಡಿಸು. ಇನ್ನು ಹಾಗೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಸ್ತುತಿಯು ಸ್ತೋತ್ರವು ಘನವು ಮಹಿಮೆಯು ಸರ್ವಶಕ್ತನಾಗಿರುವಂಥ ಯೇಸು ಕ್ರಿಸ್ತನಿಗೆ ಸಲ್ಲಿಸಿ ನಿನ್ನ ಸನ್ನಿಧಾನ ತಗ್ಗಿಸಿಕೊಂಡವರಾಗಿ ನಾವು ಪ್ರಾರ್ಥಿಸಿದ್ದೇವೆ ನಮ್ಮ ಜೀವವುಳ್ಳ ಒಳ್ಳೆಯ ತಂದೆಯೇ, ಆಮೆನ್ ಆಮೆನ್. Praise the Lord. வாங்க தமிழ் பாடலை பாடி தேவர நாமத்தை நம்ம மகிமைப்படுத்தலாம். கரங்களை தட்டி அவர் நாமத்தை நம்ம மகிமைப்படுத்தலாம். ஆமென். தேவனை துதித்திடுவோம். சபையில் தேவன் எழுந்தருள ஒரு மனதோடு அவர் நாமத்தை துதிகள் செலுத்தி போற்றிடுவோம். ஒரு மனதோடு அவர் நாமத்தை துதிகள் செலுத்தி போற்றிடுவோம். அல்லேலூயா தேவனுக்கே, அல்லேலூயா பரிசுத்தருக்கே, அல்லேலூயா ராஜருக்கே, அல்லேலூயா தேவனுக்கே, அல்லேலூயா கர்த்தருக்கே, அல்லேலூயா பரிசுத்தருக்கே, அல்லேலூயா ராஜனுக்கே. எங்கள் காலடி நடுவிடாமல் எங்கள் நடைகளை ஸ்திரப்படுத்தும். எங்கள் காலடி நழுவிடாமல் எங்கள் நடைகளை ஸ்திரப்படுத்தும். கண்மணி போல காத்தருளும். கிருபையால் நித்தம் வழி நடத்தும். கண்மணி போல காத்தருளும். கிருபையால் நித்தம் வழி நடத்தும். அல்லேலூயா தேவனுக்கே, அல்லேலூயா கர்த்தருக்கே, அல்லேலூயா பரிசுத்தருக்கே,
அல்லேலூயா ராஜனுக்கே, அல்லேலூயா தேவனுக்கே, அல்லேலூயா கர்த்தருக்கே, அல்லேலூயா பரிசுத்தருக்கே, அல்லேலூயா ராஜனுக்கே. சபையில் உன்னை அழைத்திடுவோம், சகாயம் பெற்று வாழ்த்திடுவோம். சபையில் உன்னை அழைத்திடுவோம், சகாயம் பெற்று வாழ்த்திடுவோம். சாத்தானை என்றும் ஜெயித்திடுவோம், சாகும் வரையில் உயர்த்திடுவோம். சாத்தானை என்றும் ஜெயித்திடுவோம், சாகும் வரையில் உயர்த்திடுவோம். அல்லேலூயா தேவனுக்கே, அல்லேலூயா கர்த்தருக்கே, அல்லேலூயா பரிசுத்தருக்கே, அல்லேலூயா ராஜனுக்கே, அல்லேலூயா தேவனுக்கே, அல்லேலூயா கர்த்தருக்கே, அல்லேலூயா பரிசுத்தருக்கே, அல்லேலூயா ராஜனுக்கே. அல்லேலூயா. சத்தமா நம்ம கூட ஆண்டவர் நம்ம கூட நம்ம மத்தியில் உலாவி கொண்டிருக்கிறாங்களே, சத்தமா ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯ ಹೋಗಲುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೋಗಲುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಕರ್ತನೇ ನನ್ ಬಲವು, ಹೆದರೆನು ಎಂದೆಂದಿಗೂ. ಕರ್ತನೇ ನನ್ ಬಲವು, ಹೆದರೆನು ಎಂದೆಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಹಲ್ಲೆಲೂಯಾ. ಜಯ ಕೊಡುವ ದೇವರಿಗೆ ನಮ್ಮ ಜೀವನ ಇರೋ ದಿವಸ ಎಲ್ಲ ನಾವು ಸ್ತೋತ್ರ ಮಾಡ್ತಾನೇ ಇರಬೇಕು, ಅದೇ ದೇವರಿಗೆ ಇಷ್ಟ. ಹಲ್ಲೆಲೂಯಾ. ಈ ದಿವಸ ಬಂದ್ಬಿಟ್ಟು ಏನ್ ಡೇ ಅಂತ ಹೇಳ್ತಾ ಇದ್ದಾರೆ? ಫಾದರ್ಸ್ ಡೇ ಅಲ್ವಾ? ಈ ದಿವಸ ಬಂದ್ಬಿಟ್ಟು ಫಾದರ್ಸ್ ಡೇ. ಈ ಫಾದರ್ಸ್ ಡೇ ಅನ್ನೋದನ್ನ ಬಂದ್ಬಿಟ್ಟು ಎಲ್ಲರೂ ಲೋಕದ ರೀತಿಯಲ್ಲಿ ಫಾದರ್ಸ್ಗೆಲ್ಲ ಏನು ಹೇಳ್ತಾರೆ? ಕಂಗ್ರಾಚುಲೇಷನ್ ಹೇಳ್ಬೋದು. ಕೆಲವು ಮಕ್ಕಳು ತನ್ನ ತಂದೆಗಳಿಗೆ ತುಂಬ ಮುದ್ದಾಡ್ಬೋದು. ನನ್ನ ತಂದೆ ನನಗೆಲ್ಲ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅನೇಕ ಟಿ ವಿ ಚಾನಲ್ಗಳಲ್ಲಿ ಕೂಡ ನಾವು ನೋಡ್ಬೋದು. ನಮ್ಮಪ್ಪ ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ನನ್ನನ್ನು ಈ ಮಟ್ಟಕ್ಕೆ ಎತ್ತಿದ್ದಾರೆ, ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂತ ನಾವೆಲ್ಲ ಕೇಳಿರ್ಬೋದು. ಆತ್ಮಿಕ ಪ್ರಿಯವಾದವರೇ,
ಆದರೆ ನಮ್ಮನ್ನು ಆ ಪಾಪದ ಮಾರ್ಗದಿಂದ ಬಿಡಿಸಬೇಕು ಅಂತ ಹೇಳಿಬಿಟ್ಟು ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿ ನಮ್ಮನ್ನೆಲ್ಲರ ಮೇಲೆ ಅಧಿಕವಾಗಿ ಪ್ರೀತಿಯನ್ನು ತೋರಿಸಿ ಆ ಒಬ್ಬ ಮಗನನ್ನು ಕಳಿಸಿ ಆತನು ನಮಗೋಸ್ಕರ ಬಲಿಯಾಗಿ ಆ ಪಾಪದ ಮಾರ್ಗದಿಂದ ನಮ್ಮೆಲ್ಲರನ್ನು ತಲೆ ಎತ್ತಿ ನಡೆಯುವಂತೆ, ಆ ಸೈತಾನನ ಮುಂದೆ ತಲೆ ಎತ್ತಿ ನಡೆಯುವಂತೆ ಆ ತಂದೆಯಾದ ದೇವರು ಮಾಡಿದ್ದಾನೆ. ಹಲ್ಲೆಲೂಯ. ಅದಕ್ಕೋಸ್ಕರ ಈ ದಿವಸ ನಮ್ಮನ್ನು ಆ ಏನಕ್ಕೂ ಪ್ರಯೋಜನ ಇಲ್ಲದಂಥ, ಬೇಡದೇ ಇರುವಂಥ ಸ್ಥಳದಲ್ಲಿದ್ದಂಥ ನಮ್ಮನ್ನು ಬಿಡಿಸಿ ಆತನ ನಾಮವನ್ನು ಮಹಿಮೆ ಪಡಿಸುವಂತೆ, ಆತನ ನಾಮವನ್ನು ಘನಪಡಿಸುವಂತೆ, ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡುವಂತೆ, ಸತ್ಯವೇದದಲ್ಲಿರುವಂಥ ನಮಗಾಗಿ ಬರೆಸಲ್ಪಟ್ಟಂಥ ಆ ರಹಸ್ಯಗಳನ್ನು ತಿಳಿದು ಆ ಪರಿಶುದ್ಧ ಮಾರ್ಗದಲ್ಲಿ ನಡೆಯುವಂತೆ ಆ ತಂದೆಯಾದ ದೇವರು ನಮಗೋಸ್ಕರ ಎಲ್ಲವನ್ನು ತ್ಯಾಗವಾಗಿ ಮಾಡಿದ್ದಾನೆ. ಅದಕ್ಕೋಸ್ಕರ ನಾವು ಅದಕ್ಕೆ ಪ್ರತ್ಯುತ್ತರವಾಗಿ ಏನು ಮಾಡ್ತಾ ಇದ್ದೀವಿ ಅಂತ ನೋಡುವಾಗ ಆ ತಂದೆಯಾದ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ, ಕೃತಜ್ಞತಾ ಹೃದಯದಿಂದ ಆತನಿಗೆ ನಾವು ಮಹಿಮೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸುವವರಾಗಿದ್ದೀವಿ. ಒಂದೇ ಒಂದು ಹಾಡು ಬರುತ್ತೆ ತಮಿಳಲ್ಲಿ, ತಗಪ್ಪನೇ ಎನ್ ತಲೆಯ ನಿಮಿರ ಸೈದೀರ್ ಕೇಡಗಮಂ ನೀರೇ ದುರ್ಗಮಂ ನೀರೇ ಅಂತ ಹೇಳ್ಬಿಟ್ಟು ಒಂದು ತಮಿಳ್ ಹಾಡಿದೆ ಫಾದರ್ದು. ಅದನ್ನು ನಾವು ಒಂದೇ ಒಂದು ಪದವನ್ನು ಹಾಡೋಣ. ಯಾಕಂದರೆ இந்த நாளில் எல்லா தகப்பன்மார்களுக்கும் தங்களோட பிள்ளைகள் நல்ல உயர்ந்த ஸ்தானத்தில் இருக்கணும் என்ற ஆசைனால தான் எல்லா தகப்பன்மார்களும் ராத்திரியும் பகலும் கஷ்டப்பட்டு சம்பாதனை பண்ணி அந்த பிள்ளைகளை நல்ல வழியில் கொண்டு வளர்த்து நல்ல படிப்பை கொடுத்து தலை நிமிர்ந்து நடக்கணும்ன்றா இந்த உலகத்தில் இருக்கக்கூடிய ஒவ்வொரு தகப்பன்மாருக்கும் ஆசை இருக்குது. ஆனால் நம்மளை படைத்த தகப்பனுக்கோ இந்த உலகத்திலையும் நீ தலை நிமிர்ந்து நடக்கணும், அந்த பிசாசோட காரியங்களுக்கு முன்னாடியும் நீ தலை குஞ்சிஞ்சு நடக்கக்கூடாது, தலை நிமிர்ந்து நீ நடக்கணும் அப்படின்னு சொல்லி இந்த சங்கீதம் 3வது அதிகாரத்தில் ரொம்ப தெளிவாக சொல்லியிருக்கார். எவ்வளவு விரோதிகள் என்னை சூழ்ந்து கொண்டாலும், கண்ணீர்கள் வேதனைகள் என்னை சூழ்ந்து கொண்டாலும், என் தகப்பன் என்னோட தலையை நிமிர்ந்து நடக்க செய்கிற தகப்பனா இருக்கிறார். இந்த ஒரே ஒரு வரி நம்ம பாடலாமா? தகப்பனே தந்தை தலை நிமிர செய்பவர் நீரே, தகப்பனே தந்தை தலை நிமிர செய்பவர் நீரே, கேடகம் நீரே மகிமையும் நீரே, கேடகம் நீரே மகிமையும் நீரே, தலை நிமிர செய்பவர் நீரே, தலை நிமிர செய்பவர் நீரே. ஒரே ஒரு வாட்டி சொல்லலாமா? தகப்பனே தந்தை தலை நிமிர செய்பவர் நீரே, தகப்பனே தந்தையே தலை நிமிர செய்பவர் நீரே, தலை நிமிர செய்பவர் நீரே. ஆமென். ஹல்லேலூயா. இந்த நாட்களில் நம்ம பார்க்கும்போது எல்லாரும் அவ்வளோதான், ஒரு கொஞ்சம் மேலே அப்படியே தலை நிமிர்ந்து வளர்ந்து வரும்போது என்னடா இவன் அப்படியே தலை நிமிர்ந்து மேலே வரானே அப்படின்னு சொல்லி பொறாமைப்படுற ஜனங்களை தான் நம்ம ஜாஸ்தி பார்த்துருக்குறோம் இல்லைங்களா? ஆனால் நம்மளோட தகப்பனாக இருக்கிற இயேசு கிறிஸ்துவோ நம்மளை எப்போவுமே தலை நிமிர்ந்து நடக்கணும் என் பிள்ளைங்க அப்படின்னு சொல்லிட்டு அவர் எப்போவுமே நம்ம மேலே ஆர்வமாக பார்க்குறாங்கோ. ஹல்லேலூயா. அப்பேற்பட்ட ஒரு தகப்பனை தான் நம்ம இன்னைக்கு ஆராதிக்க வந்திருக்கிறோம். ஆமென். இன்னொரு நம்ம பாடலாம். அந்த ஆராதனை கண்களை மூடி நம்ம பாடும்போது ஆண்டவருக்கு மகிமையா இருக்கும். எந்த கண்மலையானவரே, ஆமென், என்னை காக்கும் தெய்வமே. ஹல்லேலூயா. இன்னைக்கு பாருங்க, இந்த கொரோனா மூலியமா எல்லாரும் ஒரு கலக்கத்திலும் பயத்தில் இருக்கிறாங்க. ஆனா ஆண்டவரை ஆராதிக்கிற பிள்ளைகளோ
தைரியத்தோடு அவரை ஆராதித்து கொண்டிருக்கிறார். எதுக்கு தெரியுமா? எங்களுக்கு கண்மலையா இருக்கிறவர் அவர் தான். ஹல்லேலூயா. அந்த கண்மலையை நோக்கி நம்ம ஆராதிக்கும் போது, அந்த கண்மலையை நோக்கி நம்ம ஜெபிக்கும் போது, அந்த கண்மலையை நோக்கி நம்மளோட தேவைகள் சொல்லும் போது, அதை எல்லாத்தையும் மாற்றி கொடுத்து நம்மளோட தலையை நிமிர்ந்து நடக்க செய்கிற தேவனை ஆராதிக்க வந்திருக்கிறோம். கண்களை மூடி நம்ம ஆராதிக்கலாம். எந்தன் கண்மலையானவரே, என்னை காக்கும் தெய்வம் நீரே. எந்தன் கண்மலையானவரே, என்னை காக்கும் தெய்வம் நீரே. வல்லமை மாட்சிமை நிறைந்தவரே, மகிமைக்கு பாத்திரரே. வல்லமை மாட்சிமை நிறைந்தவரே, மகிமைக்கு பாத்திரரே. ஆராதனை உமக்கே, ஆராதனை உமக்கே, ஆராதனை உமக்கே, ஆராதனை உமக்கே, ஆராதனை உமக்கே. சொல்லலாமா? ஆராதனை உமக்கே, ஆராதனை உமக்கே, ஆராதனை உமக்கே. உந்தன் சிறகுகளின் நிழலில் என்றென்று மகிழ செய்தீர். உந்தன் சிறகுகளின் நிழலில் என்றென்று மகிழ செய்தீர். தூயவரே என் துணையாளரே, துதிக்கு பாத்திரரே. தூயவரே என் துணையாளரே, துதிக்கு பாத்திரரே. ஆராதனை, ஆராதனை உமக்கே, ஆராதனை உமக்கே, ஆராதனை உமக்கே, ஆராதனை உமக்கே, ஆராதனை உமக்கே. ஆராதிக்கலாமா? நம்ம ஆராதிக்கும் போது அவர் மகிமைப்படுகிற தேவனா இருக்கிறார். ஆராதனை உமக்கே, ஆராதனை உமக்கே. எந்த பலவீன நேரங்களில் கிருபை தந்தீரையா. எந்த பலவீன நேரங்களில் கிருபை தந்தீரையா. இயேசு ராஜா என் பலனானீர், எதற்கும் பயமில்லையே. ஆமா, இயேசப்பா எங்க பலனா இருக்கும் போது எந்த கொரோனாக்கு நாங்க பயப்படுகிறவர்கள் அல்ல, இல்லையே. ஆராதனை உமக்கே, 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 ஆராதனை உமக்கே. எந்த உயிருள்ள நாட்களெல்லாம் உம்மை மகிழ்ந்து பாடிடுவேன். எந்த உயிருள்ள நாட்களெல்லாம் உம்மை புகழ்ந்து பாடிடுவேன். ராஜா நீ செய்த நன்மைகளை என்னை நுதித்திடுவேன். ராஜா நீ செய்த நன்மைகளை எண்ணி துதித்திடுவேன். ஆராதனை உமக்கே, ஆராதனை உமக்கே, ஆராதனை உமக்கே, ஆராதனை உமக்கே, ஆராதனை உமக்கே. ஆராதிக்கலாமா? ஆராதனை உமக்கே, ஆராதனை உமக்கே,
இயேசு சுவாமி உம்மையே நாங்கள் உயர்த்தி பாடுகிறோம். எங்கள் உயிரிருக்கிற நாட்கள் எல்லாம் சுவாமி உம்மையே நாங்கள் உயர்த்தி பாடுகிறோம். எங்கள் பலவீன நேரங்களில் எங்களை பலப்படுத்தின தேவனே நாங்கள் உயர்த்தி பாடுகிறோம். எங்களோட எல்லா தேவைகள் நேரத்திலே எங்களை வழி நடத்தின தேவனே நாங்கள் உயர்த்தி பாடுகிறோம், உயர்த்தி பாடுகிறோம். ஏசப்பா ராஜா, நீர் செய்த ஒவ்வொரு நன்மைகளை நினைத்து நினைத்து உம்மையே நாங்கள் உயர்த்தி பாடுகிறோம். ஏசு சுவாமி உம்மையே நாங்கள் ஆராதிக்கிறோம். ஏசப்பா உம்மையே நாங்கள் ஆராதிக்கிறோம். டாடி ஆராதனை உமக்கே, ஆராதனை உமக்கே. ஹல்லேலூயா, 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 ஹல்லேலூயா. கரங்களை உயர்த்தி அப்படியே சொல்லலாமா? ஹல்லேலூயா, 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 ஹல்லேலூயா. சொல்லலாமா? ஹல்லேலூயா. கரங்களை உயர்த்தி சொல்லலாமா? ஹல்லேலூயா, ஹல்லேலூயா, ஹல்லேலூயா. Thank you, Jesus. Thank you, Jesus. Thank you, Jesus. Thank you, Jesus. ಹೌದು ಸ್ವಾಮಿ, ನಿನ್ನನ್ನೇ ನಾವು ಘನಪಡಿಸುತ್ತಿದ್ದೇವೆ. ನಮ್ಮ ಜೀವಿತದಲ್ಲಿ ಸ್ವಾಮಿ ತಂದೆ ತಾಯಿಗಳು, ಬಂಧು ಬಳಗಗಳು, ಸ್ನೇಹಿತರು ನಮ್ಮನ್ನು ಮರೆತಿದ್ದರು. ನಮ್ಮನ್ನು ಮರೆಯದೆ ಈ ದಿವಸದವರೆಗೂ ನಮ್ಮನ್ನು ಕಾದು ನಡೆಸಿದಂಥ ದೇವರೇ, ನೀವೆಷ್ಟು ಒಳ್ಳೆಯವರಪ್ಪ, ನೀವೆಷ್ಟು ಒಳ್ಳೆಯವರು ಸ್ವಾಮಿ. ನಿನ್ನ ಪ್ರೀತಿಯನ್ನು ಹಾಡಿ ಹೊಗಳಿದರೂ ನಮ್ಮ ಜೀವನ ಸಾಲದು ಸ್ವಾಮಿ. ನೀನು ಕೊಟ್ಟಿರುವಂಥ ಈ ದಿವಸ ನಮಗೆ ಒಳ್ಳೆ ಸುಖ, ಆರೋಗ್ಯ, ಬಲ, ಜೀವಿತವನ್ನು ನಮಗೆ ಅನುಗ್ರಹಿಸಿರುವುದಕ್ಕೋಸ್ಕರ ಸ್ವಾಮಿ ನೀವೆಷ್ಟು ಒಳ್ಳೆಯವರು ಅಂತ ಒಂದು ಹಾಡನ್ನು ಹಾಡಿ ನಿನ್ನ ನಾಮವನ್ನು ನಾವು ಘನಪಡಿಸುತ್ತೇವೆ ಸ್ವಾಮಿ. ನನ್ನ ಜೀವಿತದಲ್ಲಿ ನೀನು ಎಷ್ಟು ಒಳ್ಳೆಯವನಾಗಿದೆಯಾ ಸ್ವಾಮಿ. ನಮ್ಮ ಭಾರತ ದೇಶದ ಪ್ರತಿಯೊಂದು ನಿವಾಸಿಗಳ ಜೀವಿತದಲ್ಲಿ ನೀನು ಎಷ್ಟು ಒಳ್ಳೆಯವನಾಗಿದೆಯಾ ಸ್ವಾಮಿ. ಈ ಒಂದು ರಾಗವಾಗಿ ಹಾಡಿ ನಾವು ಆರಾಧನೆ ಮುಗಿಸೋಣ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಳ್ಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಳ್ಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ನನ್ನ ಒಳ್ಳೆ ಪಾಲು ನೀನೇ ಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀನೇ ಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ.
ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ, ನನ್ನ ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯವರಪ್ಪ. ಹೌದು ಸ್ವಾಮಿ, ನನ್ನ ಜೀವನವೆಲ್ಲ ನಿನಗಾಗಿ ಹಾಡಿ ನಾನು ಹೊಗಳುವೆನು ಸ್ವಾಮಿ. ನಿನಗಾಗಿ ನಾನು ಸಾಕ್ಷಿಯಾಗಿ ಹೊಗಳಿ ಹಾಡುವೆನು ಸ್ವಾಮಿ. ನಾನು ಸಾಕ್ಷಿಯಾಗಿ ಬಾಳುವೆನು ಸ್ವಾಮಿ. ಕೆಟ್ಟ ಕೆಸರಲ್ಲಿದ್ದಂಥ ನನ್ನ ಜೀವಿತವನ್ನು ಬದಲಾಯಿಸಿದಂಥ ನಿನ್ನನ್ನು ನಾನು ಹೊಗಳಿ ಹಾಡುತ್ತೇನೆ ಸ್ವಾಮಿ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಹೌದು ಸ್ವಾಮಿ, ನನ್ನ ಒಳ್ಳೆ ಪಾಲು ನೀನಾಗಿದೆಯ ಸ್ವಾಮಿ. ನಿನ್ನೊಂದಿಗೆ ನಾನು ಜೀವಿಸುವಂತೆ ನಿನ್ನ ಪರಿಶುದ್ಧ ಪರಲೋಕದ ಪ್ರಯಾಣದಲ್ಲಿ ಈ ವಿಡಿಯೋವನ್ನು ನೋಡುವಂಥ, ಲೈವನ್ನು ನೋಡುವಂಥ ಪ್ರತಿಯೊಂದು ನನ್ನ ಅಣ್ಣ, ತಮ್ಮ, ತಂಗಿ, ತಾಯಂದಿರು, ಅಕ್ಕಂದಿರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅವರಿಗೆಲ್ಲ ನೀನು ಒಳ್ಳೆ ಪಾಲಾಗಿ ನೀನು ಕಾಣುವಂತೆ ಅವರ ಮನೋನೇತ್ರಗಳನ್ನು ತೆರೆಯ ಮಾಡು. ಕೆಟ್ಟ ಚಟದಲ್ಲಿ ಸಿಲುಕಿರುವಂಥ ನನ್ನ ಅಣ್ಣ ತಮ್ಮಂದಿರಿಗೆ ಈ ನಿನ್ನ ಒಳ್ಳೆ ಕಾರ್ಯಗಳು ಕಾಣುವಂತೆ ಅವರ ಮನೋನೇತ್ರಗಳನ್ನು ತೆರೆಯ ಮಾಡು ಸ್ವಾಮಿ. ಪಾಪದ ಮಾರ್ಗದಲ್ಲಿ, ಪಾತಾಳ ಲೋಕದ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಿರುವಂಥ ಎಲ್ಲ ನನ್ನ ತಂದೆ ತಾಯಿಗಳಿಗೆ ಮನೋನೇತ್ರಗಳನ್ನು ತೆರೆಯುವಂತೆ ಕೃಪೆ ಮಾಡಿ ಈ ನಿನ್ನ ಒಳ್ಳೆಯ ಪಾಲಕನಾಗಿರುವ ನಿನ್ನನ್ನು ದೃಷ್ಟಿಸಿ ನೋಡಿ ಪರಲೋಕ ಅನ್ನುವ ಪರಿಶುದ್ಧ ಪ್ರಯಾಣದಲ್ಲಿ ಅವರೆಲ್ಲರೂ ಭಾಗಿಯಾಗಿ ಬರುವಂತೆ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಈ ಆರಾಧನೆ ಯೇಸಪ್ಪ ಅದಕ್ಕಾಗಿ ನಾವು ಸಮರ್ಪಿಸುತ್ತೇವೆ. ಇದನ್ನು ನೋಡುವಂಥ ಪ್ರತಿಯೊಬ್ಬರನ್ನು ನೀನು ಮುಟ್ಟಬೇಕಾಗಿ ಪ್ರಾರ್ಥಿಸುತ್ತೇವೆ. ನಾವು ಒಂದು ದಿವಸದಲ್ಲಿ ಅದೇ ಪಾಪದ ಕೆಸರಲ್ಲಿ ಬಿದ್ದಂಥ ನಮ್ಮನ್ನು ನೀನು ಮುಟ್ಟಿ ಬದಲಾಯಿಸಿದಂತೆ ಈ ವಿಡಿಯೋ ನೋಡುವ ನನ್ನ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದರು, ತಾಯಂದರು, ತಂದೆಯವರು ಸ್ವಾಮಿ ಈ ದಿವಸವನ್ನು ಬದಲಾವಣೆ ಹೊಂದುವಂತೆ ಯೇಸಪ್ಪ ಆರಾಧನೆ ಮುಖಾಂತರವಾಗಿ ನಿನ್ನ ನಾಮ ಮಹಿಮೆ ಪಡಬೇಕು. ಪರಲೋಕದ ಪ್ರಯಾಣದಲ್ಲಿ ಅವರೆಲ್ಲರೂ ನಮ್ಮೊಂದಿಗೆ ಬರಬೇಕಾಗಿ ಈ ಆರಾಧನೆ ನಿನ್ನ ಪಾದದಲ್ಲಿ ಸಮರ್ಪಿಸುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಮೊಣಕಲಾಕಿದವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಇದುವರೆಗೂ ನಾವು ನಮ್ಮ ದೇವಾದಿ ದೇವನನ್ನ, ರಾಜಾದಿರಾಜನನ್ನ, ನಾವು ಕರ್ತನನ್ನು ನಾವು ಆರಾಧಿಸಿದ್ದೇವೆ. ನಾವು ಆರಾಧಿಸುವ ದೇವರು ಜೀವವುಳ್ಳ ದೇವರು, ಜೀವ ಸ್ವರೂಪನಾಗಿರುವ ದೇವರು. ನಮಗೋಸ್ಕರವಾಗಿ ಸತ್ತು ಮರಣವನ್ನು ಗೆದ್ದು ಆತನು ಜೀವಿಸುವಂಥ ದೇವರಾಗಿದ್ದಾನೆ. ನಾವೆಲ್ಲರೂ ಹಾಗೆ ಈ ದಿವಸದಲ್ಲಿ ಬಹಳ ವಿಶೇಷವಾಗಿರುವಂಥ ದಿವಸ. ಅದರಲ್ಲೂ ನಾವು ನೋಡುವಾಗ ಇವತ್ತು ಫಾದರ್ಸ್ ಡೇ ಎಂಬುದಾಗಿ ಅವರು ಅನೇಕ ಮಕ್ಕಳು ಆಚರಿಸುತ್ತಾ ಇದ್ದಾರೆ. ಆದರೆ ನಮಗೂ ಒಬ್ಬ ಪರಲೋಕದ ತಂದೆಯೊಬ್ಬರಿದ್ದಾರೆ. ಆ ತಂದೆ ನಮ್ಮನ್ನು ಹೇಗೆ ಹೊತ್ತು ಸಾಗಿಸುತ್ತಾರೆ ನೋಡುವಾಗ ನಮಗೆ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ಆ ತಂದೆಯಾದ ದೇವರು ನಮ್ಮನ್ನು ಆತನ ಭುಜದ ಮೇಲೆ ನಮ್ಮನ್ನು ಹೊತ್ತುಕೊಂಡು ನಮ್ಮನ್ನು ಕೊನೆಯವರೆಗೂ ನಡೆಸುವ ದೇವರಾಗಿದ್ದಾನೆ. ಅಂತ ಒಳ್ಳೆಯ ದೇವರನ್ನು ಇವತ್ತು ನಾವು ಆರಾಧಿಸಿದ್ದೇವೆ, ಸ್ತುತಿಸಿದ್ದೇವೆ, ನಾವು ದೇವರನ್ನು ಮಹಿಮೆ ಪಡಿಸಿದ್ದೇವೆ. ನಾವೆಲ್ಲರೂ ಹಾಗೆ ಇರುವಂತಹ ಸ್ಥಳದಲ್ಲಿ ನಾವು ಮೊಣಕಲ್ ಹಾಕಿದವರಾಗಿ ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮಿಂದ ಸಾಧ್ಯವಾದರೆ ಮೊಣಕಲ್ ಹಾಕಿ, ಇಲ್ಲದ ಹೋದರೆ ನಿಮ್ಗೆ ಹೇಗೆ ಅನುಕೂಲ ಇದೆಯೋ ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಏಕಭವಿಸಿ ನಾವು ಪ್ರಾರ್ಥನೆ ಮಾಡೋಣ. ವೇದವಾಕ್ಯ ಹೇಳುತ್ತಾ ಇದೆ, ಎಲ್ಲಿ 2-3 ನಾಮದಲ್ಲಿ ಕೂಡಿ ಬಂದಿರುತ್ತಾರೋ ಮಧ್ಯದಲ್ಲಿ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಆತನು ಇಬ್ಬರು ಏಕ ಮನಸ್ಸು ಪಟ್ಟು ಭೂಮಿಯಲ್ಲಿ ಪ್ರಾರ್ಥಿಸುವುದೇ ಆದರೆ ಪರಲೋಕದ ದೇವರು ಆ ಒಂದು ಪ್ರಾರ್ಥನೆಯನ್ನು ಕೇಳಿ ಉತ್ತರವನ್ನು ಕೊಡುವಂಥ ದೇವರಾಗಿದ್ದಾನೆಂಬುದಾಗಿ ನಮಗೆ ಸ್ಪಷ್ಟವಾಗಿ ವೇದವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಸೊ ಹಾಗಾಗಿ ನಾವೆಲ್ಲರೂ ಇರುವಂತಹ ಸ್ಥಳದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶಕ್ಕೋಸ್ಕರವಾಗಿ ಇವತ್ತು ಬಹಳ ವಿಶೇಷವಾಗಿ ಅನೇಕರು ಆನ್ಲೈನ್ ಮೂಲಕವಾಗಿ
ಈ ಒಂದು ಆರಾಧನೆ ಈ ಒಂದು ಸ್ತುತಿ ಆರಾಧನೆಯನ್ನು ಅವರು ವೀಕ್ಷಣೆ ಮಾಡುತ್ತಾ ಇದ್ದಾರೆ. ನೋಡುವಂಥ ಪ್ರತಿಯೊಬ್ಬೊಬ್ಬರ ಮೇಲೂ ದೇವರ ಕೃಪೆಯು ಇಳಿದು ಬರಬೇಕು, ದೇವರ ಪ್ರಸನ್ನತೆಯು ಎಲ್ಲರೂ ಕೂಡ ಅನುಭವಿಸಬೇಕು. ಅದು ಮಾತ್ರವಲ್ಲದೆ ದೇವರ ಬರೋಣ ಅತಿ ಶೀಘ್ರವಾಗಿರುವುದರಿಂದ ಆತನು ಯಾವಾಗ ಬೇಕಾದರೂ ಬರಬಹುದು. ಇದು ಕಟ್ಟುಕತೆಯಲ್ಲ, ಇದು ಕಲ್ಪನಾ ಕಥೆಗಳಲ್ಲ. ನಮಗೆ ಸ್ಪಷ್ಟವಾಗಿ ಜೀವ ಸ್ವರೂಪನಾಗಿರುವಂಥ ದೇವರು ನಮಗೆ ಸತ್ಯವೇದದಲ್ಲಿ ಆತನು ಬರೆದು ಕೊಟ್ಟಿದ್ದಾನೆ. ಪ್ರಿಯ ದೇವ ಜನರೇ, ನಮ್ಮ ದೇವರು, ನಾವು ಆರಾಧಿಸುವಂಥ ದೇವರು ಬರೀ ಕ್ರೈಸ್ತರಿಗೆ ಮಾತ್ರ ದೇವರಲ್ಲ. ಯೇಸು ಸ್ವಾಮಿ ಇಡೀ ಜಗತ್ತಿಗೆ ಆತನು ದೇವರಾಗಿದ್ದಾನೆ. ಯಾರೆಲ್ಲ ಆತನನ್ನು ನಂಬಿ ಆತನ ಬಳಿಗೆ ಬರುವರೋ ಅವರಿಗೆ ದೇವರು ವಿಶ್ರಾಂತಿಯನ್ನ, ಸಮಾಧಾನವನ್ನ, ರಕ್ಷಣೆಯನ್ನು ಆತನು ಕೊಡುವಂಥ ದೇವರು ಮಾತ್ರವಲ್ಲದೆ ನಮ್ಮ ಎಲ್ಲ ಪಾಪಗಳಿಂದಲೂ, ಶಾಪಗಳಿಂದಲೂ, ಎಲ್ಲ ದರಿದ್ರಗಳಿಂದಲೂ ಬಿಡಿಸಲು ಆತನು ಶಕ್ತನಾಗಿರುವಂಥ ದೇವರಾಗಿದ್ದಾನೆ. ಈಗ ಅದೇ ಸರ್ವಶಕ್ತ ದೇವರನ್ನು ದೃಷ್ಟಿಸಿ ನೋಡಿ ಈಗ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರಿಯ ದೇವ ಜನರೇ, ಇರುವಂತಹ ಸ್ಥಳದಲ್ಲಿ ನಿಮ್ಮಿಂದ ಸಾಧ್ಯವಾದರೆ ಮೊಣಕಾಲು ಹಾಕಿ ನೀವೆಲ್ಲರೂ ಏಕಭವಿಸಿ, ಇಲ್ಲ ನಿಮಗೆ ಹೇಗೆ ಅನುಕೂಲ ಇದೆಯೋ ನೀವು ಹಾಗೆ ದೇವರನ್ನು ದೃಷ್ಟಿಸಿ ನಾವು ನೋಡೋಣ. ಹಾಲೆಲೂಯಾ. ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜ. ನಮ್ಮನ್ನ ಕರ್ತನೆ ಸ್ತೋತ್ರ ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆ ಆಗಿರುವ ದೇವರೇ, ನಿನ್ನ ಮಹಾ ದೊಡ್ಡ ಕೃಪೆ ಸ್ವಾಮಿ. ಇವತ್ತು ನಾವು ನಿಲ್ಲುವುದು, ನಿರ್ಮೂಲವಾಗದೆ ಇರುವುದು ನಿನ್ನ ಕೃಪೆ ದೇವರೇ. ಇವತ್ತು ನಾವು ಉಳಿದಿರುವುದು ಕರ್ತನೆ ನಿನ್ನ ಕರುಣೆ ಸ್ವಾಮಿ. ಹೌದು ರಾಜ, ವೇದ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಸ್ವಾಮಿ. ಕರ್ತನೆ ಪ್ರಲಾಪಗಳು 3ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಸ್ವಾಮಿ. ಈಗ ನಾವು ಉಳಿದಿರುವುದು ದೇವರ ಕರುಣೆಯಿಂದಲೇ ಎಂಬುದಾಗಿ. ಹೌದು ಸ್ವಾಮಿ ದೇವರೇ, ಈ ದಿವಸದಲ್ಲಿ ಅಪಾ ಕರ್ತನ ನಮ್ಮ ಇಂಡಿಯಾ ದೇಶದಲ್ಲಿ ಕೂಡ ದೇವರೇ ಅಪಾ ಕರ್ತನ ಅನೇಕ ಜನರು ಕರ್ತನೆ ಸ್ತೋತ್ರ ಈ ಒಂದು ಕೊರೋನಾ ವ್ಯಾಧಿಗೆ ಬಲಿಯಾಗಿ ಅನೇಕರು ಕರ್ತನೆ ಸ್ತೋತ್ರ ಮರಣವನ್ನ ಕರ್ತನೆ ಹೊಂದಿದ್ದಾರೆ. ಅಪಾ ಕರ್ತನೆ ಹೆತ್ತವರು ಮಕ್ಕಳನ್ನು ಕಳೆದುಕೊಂಡಿದ್ದಾರೆ, ಮಕ್ಕಳು ಹೆತ್ತವರನ್ನು ಕಳೆದುಕೊಂಡಿದ್ದಾರೆ, ಅನೇಕ ಸಂಬಂಧಿಕರನ್ನು ಕಳೆದುಕೊಂಡಿದ್ದಾರೆ, ಅನೇಕ ಬಂಧು ಮಿತ್ರರನ್ನು ಕಳೆದುಕೊಂಡಿದ್ದಾರೆ ಸ್ವಾಮಿ, ಅನೇಕ ಆತ್ಮೀಯರನ್ನು ಕಳೆದುಕೊಂಡಿದ್ದಾರೆ ಕರ್ತನೆ ಸ್ತೋತ್ರ ರಾಜ. ದೇವರೇ ನಿನಗೆ ಮಹಿಮೆ ಕರ್ತನೆ ಸ್ತೋತ್ರ ಸ್ವಾಮಿ. ಈ ಸಂದರ್ಭದಲ್ಲಿ ಕರ್ತನೆ ಸ್ತೋತ್ರ ರಾಜ. ಈಗ ನಮ್ಮೆಲ್ಲರನ್ನ ಕರ್ತನೆ ಜೀವಂತವಾಗಿಟ್ಟಿರುವುದಕ್ಕಾಗಿ ನಿನಗೆ ಮಹಿಮೆ ದೇವರೇ. ಈಗ ಮೃತಪಟ್ಟಿರುವಂತ ಅನೇಕ ಕುಟುಂಬದಲ್ಲಿ ಕರ್ತನೆ ಸ್ತೋತ್ರ ರಾಜ. ದೈವಿಕ ಸಮಾಧಾನವು, ದೈವಿಕ ಸಂತೋಷವು, ದೈವಿಕ ಬಿಡುಗಡೆಯು, ದೈವಿಕ ಆರೋಗ್ಯವು, ದೈವಿಕ ಸರ್ವ ಸಮೃದ್ಧಿಯು ಎಲ್ಲರ ಕುಟುಂಬದಲ್ಲೂ ಉಂಟಾಗಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತಾ ಇದ್ದೇನೆ. ಪ್ರತಿಯೊಂದು ಕುಟುಂಬದಲ್ಲೂ ದೇವರೇ ನೀನು ಕ್ರಿಯೆ ಮಾಡುವಪ್ಪ, ನೀನು ಕ್ರಿಯೆ ಮಾಡು ದೇವರೇ. ನಮ್ಮ ಇಂಡಿಯಾ ದೇಶದಲ್ಲಿ ಇರುವಂತ ಎಲ್ಲ ನಿವಾಸಿಗಳ ಮೇಲೆ ನನ್ನ ಕರ್ತನ ಮನಮರುಗು ರಾಜ. ಇನ್ನು ಮುಂದೆ ಯಾರೊಬ್ಬರು ಕೂಡ ಈ ಒಂದು ಕೊರೋನಾ ವೈರಸ್ಗೆ ಬಲಿಯಾಗಬಾರದು ಕರ್ತನೆ. ನನ್ನ ನಂಬಿಕೆಯಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ಯಾರೊಬ್ಬರು ಕೂಡ ಈ ಒಂದು ಕರ್ತನ ಘೋರ ವ್ಯಾಧಿಗಳಿಗೆ ಒಳಗಾಗಬಾರದು ಕರ್ತನೆ ಸ್ತೋತ್ರ ಸ್ವಾಮಿ. ನೀನು ಮನಮರುಗಬೇಕು ರಾಜ, ನೀನು ಮನಮರುಗಬೇಕು ರಾಜ. ದೇವರೇ ಸ್ತೋತ್ರ ಸ್ವಾಮಿ. ಯಾರೊಬ್ಬರನ್ನು ಕೂಡ ದೇವರೇ ಅಪಾ ಕರ್ತನೆ ಸ್ತೋತ್ರ ಈ ಒಂದು ವೈರಸ್ಗಳು ಕರ್ತನೆ ಸ್ತೋತ್ರ ಮುಟ್ಟಬಾರದು ಯೇಸುವಿನ ನಾಮದಲ್ಲಿ. ಅಪಾ ಕರ್ತನೆ ಸ್ತೋತ್ರ ರಾಜ. ಅಪ್ಪ ಕರ್ತನ ವಿಜ್ಞಾನಿಗಳು ಕರ್ತನೆ ಸ್ತೋತ್ರ ರಾಜ, ಅನೇಕ ವೈದ್ಯಕೀಯದಲ್ಲಿ ಕರ್ತನೆ ಸ್ತೋತ್ರ ಸಂಬಂಧಪಟ್ಟವರು ಹೇಳುತ್ತಾ ಇದ್ದಾರೆ ಕರ್ತನೆ ಮತ್ತೆ 3ನೇ ಅಲೆ ಬರುತ್ತದೆ ಎಂಬುದಾಗಿ ಹೇಳಿ, ಆ ಒಂದು 3ನೇ ಅಲೆ ಬರುವಾಗ ಮಕ್ಕಳಿಗೆ ಬಾಧೆ ಉಂಟಾಗುವುದೆಂಬುದಾಗಿ ಹೇಳುತ್ತಾ ಇದ್ದಾರೆ. ಆದರೆ ನಾವೆಲ್ಲರೂ ಕರ್ತನೆ ಸ್ತೋತ್ರ ಈಗ ನಿನ್ನ ಅಭಿಷಕ್ತರಾಗಿ ನಿನ್ನ ಮಕ್ಕಳಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ಯಾವುದೇ ಮಕ್ಕಳನ್ನ, ನಮ್ಮ ದೇಶದ ಕರ್ತನೆ ಮಕ್ಕಳನ್ನ ಯಾವುದೇ ವೈರಸ್ಗಳು ಮುಟ್ಟಬಾರದು ಯೇಸುವಿನ ನಾಮದಲ್ಲಿ. ಯಾವುದೇ ಸಣ್ಣ ಮಕ್ಕಳನ್ನ ಕರ್ತನೆ ಸ್ತೋತ್ರ ಈ ಒಂದು ಕರ್ತನೆ ವ್ಯಾಧಿಗಳು ಮುಟ್ಟಬಾರದು ಕರ್ತನೆ ಮನಮರುಗು ರಾಜ. ಯಾವುದೇ ಯೌವನಸ್ಥರನ್ನ ಈ ಒಂದು ಘೋರ ವ್ಯಾಧಿಗಳು ಮುಟ್ಟಬಾರದು ಯೇಸುವಿನ ನಾಮದಲ್ಲಿ. ಅಪ್ಪ ಯಾವುದೇ ಹಿರಿಯರನ್ನ ಕರ್ತನೆ ಸ್ತೋತ್ರ ವೈರಸ್ಗಳು ಮುಟ್ಟಬಾರದು ಯೇಸುವಿನ ನಾಮದಲ್ಲಿ. ಅಪ್ಪ ನೀನು ಕರುಣಿಸು ದೇವರೇ. ಮನಮರುಗು ರಾಜ.
ಇನ್ನು ಅದ್ಭುತ ಮಾಡುವ ದೇವರಪ್ಪ, ಅತಿಶಯ ಮಾಡುವ ದೇವರು ಸ್ವಾಮಿ. ಕರ್ತನೇ ಸ್ತೋತ್ರ ರಾಜ. ನಿನ್ನ ಹಾಗೆ ಪ್ರೀತಿಸುವವರು ಈ ಜಗತ್ತಲ್ಲಿ ಯಾರು ಇಲ್ಲ ಸ್ವಾಮಿ. ನಿನ್ನ ಹಾಗೆ ನಮ್ಮನ್ನು ಪರಾಮರಿಸುವಂತ ದೇವರು ಈ ಜಗತ್ತಲ್ಲಿ ಯಾರು ಇಲ್ಲ ಸ್ವಾಮಿ. ನಿನ್ನ ಹಾಗೆ ಕರ್ತನೆ ಹಲ್ಲೆಲೂಯಾ ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಡುವಂತ ದೇವರು ಜಗತ್ತಲ್ಲಿ ಯಾರು ಇಲ್ಲ ದೇವರೇ. ನೀನು ಮಾತ್ರವೇ ಸ್ವಾಮಿ, ನೀನು ಮಾತ್ರವೇ ಸ್ವಾಮಿ. ಮನಮರುಗು ರಾಜ, ದೇಶದ ಮಕ್ಕಳ ಮೇಲೆ ಮನಮರುಗು ರಾಜ, ಮನಮರುಗು ರಾಜ. ಕೃಪೆ ಮಾಡು ದೇವರೇ, ಕೃಪೆ ಮಾಡು ಸ್ವಾಮಿ. ಹಲ್ಲೆಲೂಯಾ ಅಪ್ಪ ಕರ್ತನೆ ಸ್ತೋತ್ರ ರಾಜ. ನಿನ್ನ ಮಹಿಮೆಯ ಮೇಘವು, ನಿನ್ನ ಕರ್ತನೆ ಕೃಪೆಯು ನಮ್ಮ ದೇಶದ ನಿವಾಸಿಗಳನ್ನ ಕವಿದುಕೊಳ್ಳಲು ಸ್ವಾಮಿ, ಕವಿದುಕೊಳ್ಳಲು ಕರ್ತನೆ ಎಲ್ಲ ಕರ್ತನ ಮಕ್ಕಳನ್ನ ನಿನ್ನ ಅಭಿಷೇಕ ಕವಿದುಕೊಳ್ಳಬೇಕು ರಾಜ. ಹಲ್ಲೆಲೂಯಾ ಮನಮರುಗು ಸ್ವಾಮಿ, ಮನಮರುಗು ರಾಜ. ಇನ್ನು ಎಷ್ಟು ದೊಡ್ಡ ಕಾರ್ಯ ಮಾಡುವಂತ ದೇವರು ಸ್ವಾಮಿ. ಅಪ್ಪ ಜನರು ಇವತ್ತು ದೇವರೇ ಗೋಳಾಟದಲ್ಲೂ ಅಪ್ಪ ಕರ್ತನೆ ಕಷ್ಟದಲ್ಲೂ ಒಂದು ಕಡೆ ಅಪ್ಪ ಕರ್ತನೆ ಸ್ತೋತ್ರ ದೇವರೇ ವರಮಾನಗಳು ಇಲ್ಲದೆ ಆರ್ಥಿಕ ಪರಿಸ್ಥಿತಿಗಳು ಬಹಳ ಹೀನವಾಗಿ ಕರ್ತನೆ ಹೋಗುತ್ತಾ ಇದೆ ಸ್ವಾಮಿ. ಕರ್ತನೆ ಕೆಲಸವಿಲ್ಲದೆ ಅಪ್ಪ ಕರ್ತನೆ ಮಕ್ಕಳು ಪರದಾಡುತ್ತಾ ಇದ್ದಾರೆ. ಕರ್ತನ ಅಂತವರಿಗೆ ಕರ್ತನೆ ಸ್ತೋತ್ರ ನೀನು ಸಹಾಯ ಮಾಡು ಸ್ವಾಮಿ, ಸಹಾಯ ಮಾಡು ರಾಜ. ಹಲ್ಲೆಲೂಯಾ ಕರ್ತನೆ ಕೃಪೆ ಮಾಡು ಸ್ವಾಮಿ. ನಿನ್ನಿಂದ ಆಗದ ಕಾರ್ಯಗಳು ಒಂದು ಇಲ್ಲ ಎಂಬುದಾಗಿ ನಾವು ಸತ್ಯ ವೇದದಲ್ಲಿ ಓದುತ್ತಾ ಇದ್ದೇವೆ ಸ್ವಾಮಿ. ಕರ್ತನೆ ಮನಮರುಗು ರಾಜ. ಮತ್ತಾಯ ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಾಕ್ಯದ ಪ್ರಕಾರ ಸ್ವಾಮಿ, ಈಗ ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಯೇಸುವಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ನಾವು ಸತ್ಯ ವೇದದಲ್ಲಿ ಓದುತ್ತಾ ಇದ್ದೇವೆ ಸ್ವಾಮಿ. ಆ ನಿನ್ನ ವಾಗ್ದಾನ ವಚನ, ಆ ನಿನ್ನ ವಾಕ್ಯ ಕರ್ತನೆ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ನೆರವೇರಬೇಕು ರಾಜ, ನೆರವೇರಬೇಕು ಸ್ವಾಮಿ. ಯೇಸುವಿನ ನಾಮದಲ್ಲಿ ನೆರವೇರಬೇಕು ರಾಜ. ಮನಮರುಗು ಸ್ವಾಮಿ. ಹಾಗೆ ದೇವರೇ ನಮ್ಮ ಇಂಡಿಯಾ ದೇಶವನ್ನ ಕರ್ತನೆ ಆಳುತ್ತಿರುವಂತ ಕರ್ತನೆ ಸ್ತೋತ್ರ ಅಪ್ಪ ಕರ್ತನೆ ಸ್ತೋತ್ರ ಗೌರವಾನ್ವಿತ ಕರ್ತನೆ ಸ್ತೋತ್ರ ದೇವರ ಪ್ರಧಾನಮಂತ್ರಿ ಆಗಿರುವ ಕರ್ತನೆ ಅಪ್ಪ ನರೇಂದ್ರ ಮೋದಿ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ದೇವರೇ ಅವರಿಗೆ ಜ್ಞಾನವನ್ನ ಅನುಗ್ರಹಿಸು ದೇವರೇ. ಅಪ್ಪ ದೇಶವನ್ನ ಹೇಗೆ ಪರಿಪಾಲಿಸಬೇಕು, ಹೇಗೆ ನಡೆಸಬೇಕು, ಬಡ ಮಕ್ಕಳಿಗೆ ಹೇಗೆ ಸಹಾಯ ಮಾಡಬೇಕು ಎಂಬ ಅಪ್ಪ ಪರಲೋಕದ ಜ್ಞಾನವನ್ನ ಅವರಿಗೆ ಅನುಗ್ರಹಿಸು ರಾಜ. ಅಪ್ಪ ನಮಗೆ ಹೇಳಿಕೊಟ್ಟಿದ್ದೆ ಸ್ವಾಮಿ. ನಿಮ್ಮನ್ನು ಆಳುವಂತ ರಾಜಕಾರಣಿಗೋಸ್ಕರವಾಗಿ, ನಿಮ್ಮನ್ನು ಆಳುವಂತ ಅಧಿಕಾರಿಗಳಿಗೋಸ್ಕರವಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿ ಎಂಬುದಾಗಿ ಅಪ್ಪ ನಮಗೆ ಸ್ವತಃ ಯೇಸು ಅಪ್ಪ ನೀನೆ ನಮಗೆ ಹೇಳಿಕೊಟ್ಟಿದ್ದೆ ಸ್ವಾಮಿ. ಈಗ ನೀನು ಹೇಳಿರುವಂತ ಮಾತಿನ ಅನುಸಾರವಾಗಿ ನಮ್ಮ ಕರ್ತನೆ ದೇಶದ ಪ್ರಧಾನಮಂತ್ರಿಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಅವರಿಗೆ ಇನ್ನೂ ಆರೋಗ್ಯವನ್ನು ಅನುಗ್ರಹಿಸು ಅಪ್ಪ. ಕರ್ತನೆ ವೈರಿಗಳ ಕರ್ತನೆ ಸ್ತೋತ್ರ ಯಾವುದೇ ಕರ್ತನೆ ಕಾರ್ಯಗಳು ಕರ್ತನೆ ಸ್ತೋತ್ರ ಅವರಿಗೆ ವಿರುದ್ಧವಾಗಿ ನಡೆಯಬಾರದು ಯೇಸುವಿನ ನಾಮದಲ್ಲಿ. ಕರ್ತನೆ ನಿನ್ನ ಜ್ಞಾನದಲ್ಲಿ ಅವರನ್ನು ತುಂಬಿಸು ದೇವರೇ. ಅಪ್ಪ ಸಂರಕ್ಷಣೆ ಉಂಟಾಗಬೇಕು ರಾಜ. ಇನ್ನು ದೇವರೇ ಎಲ್ಲ ಕ್ಯಾಬಿನೆಟ್, ಎಲ್ಲ ಮಂತ್ರಿಗಳಿಗೂ, ಎಲ್ಲ ಕರ್ತನ ಶಾಸಕರಿಗೂ ರಾಜ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೂ ರಾಜ ನಿನ್ನ ಪರಲೋಕದ ಜ್ಞಾನವನ್ನು ಅನುಗ್ರಹಿಸು ದೇವರೇ. ನಿನ್ನ ಜ್ಞಾನದಲ್ಲಿ ಅವರು ಆಳಬೇಕು ರಾಜ. ಕರ್ತನೆ ಸ್ತೋತ್ರ ಪಕ್ಷಪಾತವಿಲ್ಲದೆ ಅಪ್ಪ ಪಕ್ಷಪಾತವಿಲ್ಲದೆ ಎಲ್ಲರನ್ನ ಸರಿ ಸಮಾನವಾಗಿ ಕರ್ತನೆ ಸ್ತೋತ್ರ ನೋಡುವಂತ ಆ ಒಂದು ಕರ್ತನೆ ಸ್ತೋತ್ರ ಜ್ಞಾನವನ್ನ ಪ್ರತಿ ಒಬ್ಬೊಬ್ಬರಿಗೂ ಅನುಗ್ರಹಿಸು ರಾಜ. ಹಲ್ಲೆಲೂಯಾ. ಎಲ್ಲ ರಾಜಕಾರಣಿಗಳು ಕರ್ತನೆ ಸ್ತೋತ್ರ ಎಲ್ಲ ಸರ್ಕಾರದ ಎಲ್ಲ ಅಧಿಕಾರಿಗಳನ್ನ, ಎಲ್ಲ ಭಾರತ ಸರ್ಕಾರದ ಎಲ್ಲ ವಿಧವಾದ ಕರ್ತನೆ ಅಧಿಕಾರಿಗಳನ್ನ ಕರ್ತನೆ ಸ್ತೋತ್ರ ನಿನ್ನ ಜ್ಞಾನದಲ್ಲಿ ತುಂಬಿಸಿ ನಡೆಸು ದೇವರೇ. ಹಲ್ಲೆಲೂಯಾ. ಕರ್ತನೆ ಅಪ್ಪ ಸ್ತೋತ್ರ. ಅದು ಮಾತ್ರವಲ್ಲದೆ ನಮ್ಮ ದೇಶವನ್ನು ಕಾಯುತ್ತಿರುವಂತ ಗಡಿ ಭಾಗದಲ್ಲಿ ಇರುವಂತ ಕರ್ತನೆ ಸ್ತೋತ್ರ ಎಲ್ಲ ಕರ್ತನಪ್ಪ ಸ್ತೋತ್ರ ಮಿಲಿಟರಿ ಪಡೆಗಳು, ಏರ್ಫೋರ್ಸ್ ಪಡೆಗಳು, ನೇವಿ ಪಡೆಗಳು, ಎಲ್ಲ ಕರ್ತನೆ ಸ್ತೋತ್ರಪ್ಪ ದೇವರೇ. ಎಲ್ಲ ಯೋಧರನ್ನ ಕರ್ತನೆ ಸ್ತೋತ್ರ ನಿನ್ನ ಜ್ಞಾನದಲ್ಲಿ ತುಂಬಿಸಿ ನಡೆಸು ದೇವರೇ. ಹಲ್ಲೆಲೂಯಾ. ಸಂರಕ್ಷಣೆ ಉಂಟಾಗಲಿ ಸ್ವಾಮಿ, ಸಂರಕ್ಷಣೆ ಉಂಟಾಗಲಿ ದೇವರೇ. ಹಲ್ಲೆಲೂಯಾ. ನಮ್ಮ ದೇಶದ ಒಳಗೆ ಯಾವುದೇ ಕರ್ತನೆ ಸ್ತೋತ್ರ ರಾಜ ಉಗ್ರವಾದಿಗಳು ಪ್ರವೇಶ ಮಾಡದ ಹಾಗೆ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ಕರ್ತನೆ ಸ್ತೋತ್ರ ರಾಜ. ಹಲ್ಲೆಲೂಯಾ. ಅಪ್ಪ ಯಾವುದೇ ಉಗ್ರವಾದಿಗಳ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ಬರಬಾರದು ಯೇಸುವಿನ ನಾಮದಲ್ಲಿ. ಅವರು ಹಲ್ಲೆಲೂಯಾ ಕರ್ತನೆ ಅಡಗಿಕೊಂಡಿರುವಂತ ಎಲ್ಲ ಸ್ಥಳಗಳು ಕಂಡು ಹಿಡಿಯಲ್ಪಡಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ. ಕರ್ತನೆ ಅವರು ಮನಸಾಂತರ ಹೊಂದಬೇಕು ರಾಜ. ಜನರನ್ನು ಕೊಲ್ಲುವುದು ಎಷ್ಟು ಪಾಪವಾದ ಕಾರ್ಯ ಎಂಬುದಾಗಿ ಹಲ್ಲೆಲೂಯಾ ಅವರು ಅದನ್ನು
ಅರಿತು ಅಪ್ಪ ಸ್ತೋತ್ರ ರಾಜ, ಎಲ್ಲರನ್ನ ಕರ್ತನೆ ಸ್ತೋತ್ರ ಪ್ರೀತಿಯ ಮನೋಭಾವದಲ್ಲಿ ಕಾಣುವಂತ ಕರ್ತನೆ ಸ್ತೋತ್ರ ರಾಜ, ಒಂದು ಕೃಪೆಯನ್ನ ಎಲ್ಲರಿಗೂ ಅನುಗ್ರಹಿಸು ದೇವರೇ. ಹಾಲೆಲೂಯಾ. ಅವರ ಮನನೇತ್ರಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಮನಮರುಗು ರಾಜ, ಹಾಲೆಲೂಯಾ. ಹತ್ಯೆಗಳು, ಹಾಲೆಲೂಯಾ, ದರೋಡೆಗಳು ಎಲ್ಲವೂ ನಿಲ್ಲಬೇಕು ಯೇಸುವಿನ ನಾಮದಲ್ಲಿ. ನಿನ್ನ ಮನಮರುಗು ರಾಜ, ನಿನ್ನ ಕರಗಳಲ್ಲಿ ಎಲ್ಲವನ್ನ ಸಮರ್ಪಿಸುತ್ತಾ ಇದ್ದೇವೆ. ನೀನು ಹಾಗೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಉಳಿದಿರುವಂತ ಎಲ್ಲ ಕಾರ್ಯಭಾರವನ್ನ ನಿನ್ನ ಪರಿಶುದ್ಧ ಕರಗಳಲ್ಲಿ ಸಮರ್ಪಿಸುತ್ತಾ ಇದ್ದೇವೆ. ನಿನಗೆ ಮಹಿಮೆ ಉಂಟಾಗಲಿ. ನಮ್ಮೆಲ್ಲರ ಸ್ತುತಿ, ಸ್ತೋತ್ರ, ಘನ ಮಹಿಮೆಯು ನಿನಗೆ ಮಾತ್ರವೇ ಸಲ್ಲಿಸಿ ನಮ್ಮ ನಿರೀಕ್ಷೆಗೆ ಆಧಾರನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ, ನಮ್ಮ ಜೀವವುಳ್ಳ ಒಳ್ಳೆಯ ಪರಲೋಕದ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಈ ಭಾನುವಾರದ ಆರಾಧನೆಗೆ ಬಂದಿರುವ ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸಿ ಬರಮಾಡುತ್ತಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಉನ್ನತವಾದ ದಯೆಯು, ಕೃಪೆಯು ನಿಮ್ಮೆಲ್ಲರ ಮನೆಯಲ್ಲಿರಲಿ. ಇವತ್ತು ಒಂದು ವಿಶೇಷವಾದ ದಿನವಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ನಾನು ವಂದನೆ ಹೇಳಲು ಬಯಸುತ್ತೇನೆ. ಏನಂದ್ರೆ ಇವತ್ತು ತಂದೆಯರ ದಿನ. ತಂದೆಯರು ಕಷ್ಟಪಟ್ಟು ತನ್ನ ಕುಟುಂಬಗಳನ್ನು ನೋಡಿಕೊಳ್ಳುತ್ತಾರೆ. ತನ್ನ ಕುಟುಂಬಗಳ ಏಳಿಗೆಗೋಸ್ಕರ, ತನ್ನ ಮಕ್ಕಳಿಗೋಸ್ಕರ ಒಂದು ಪ್ರಯಾಸ ಪಡುವ ತಂದೆಯರ ಎಲ್ಲ ತಂದೆಯರಿಗೂ ಯೇಸುವಿನ ನಾಮದಲ್ಲಿ ನಾನು ಶುಭ ಕೋರುತ್ತೇನೆ. ಅಷ್ಟೇ ಅಲ್ಲ, ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿದ್ರೆ ನಾನು ಲೈವ್ ಮೂಲಕವಾಗಿ ಬಯಸುತ್ತೇನೆ. ಈ ಲೋಕದ ತಂದೆಯರು ನಮಗಿದ್ದಾರೆ, ಆದರೆ ಪರಲೋಕದ ಒಂದು ತಂದೆಯು ನಮಗಿದ್ದಾನೆ. ಆತನು ನಮಗೋಸ್ಕರ ತನ್ನ ಜೀವವನ್ನೇ ಕೊಟ್ಟು ನಮ್ಮನ್ನು ಸಂಪಾದಿಸಿದ್ದಾನೆ ಕೊಂಡುದನ್ನು ನಾವು ಇವತ್ತು ಮರೆಯಬಾರದು. ಅಂತ ಒಂದು ತಂದೆಯ ಬಗ್ಗೆ ಇವತ್ತು ನಾವು ಧ್ಯಾನಿಸೋಣ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಒಂದು ಸಾಮವನ್ನು ಹೇಳುತ್ತಾರೆ. ಲೂಕನ ಬರೆದ ಪತ್ರಿಕೆ 15ನೇ ಅಧ್ಯಾಯ 11ನೇ ವಚನದಲ್ಲಿ ಆ ಒಂದು ಸಾಮ ಇದೆ. ನಾವೆಲ್ಲರೂ ಒಂದು ನಿಮಿಷ ವಚನಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಈ ಸುಂದರವಾದ ಬೆಳಗಿನ ಜಾವದಲ್ಲೂ ರಾಜಾವೆ, ಈ ಭಾನುವಾರ ಆರಾಧನೆಗೆಂದು ನಾವು ಕೂಡಿದ್ದೇವೆ ರಾಜಾವೆ. ನಿಮ್ಮ ವಾಕ್ಯವು ರಾಜಾವೆ ನಮ್ಮ ಕಾಲಿಗೆ ದೀಪವು ಕರ್ತಾವೆ. ಅಪ್ಪ 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 ಆಗಿರೋದ್ರಿಂದ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ ರಾಜಾವೆ. ಎಸಪ್ಪ, ಈ ದಿನದಲ್ಲಿ ನಿಮ್ಮ ವಾಕ್ಯದ ಮೂಲವಾಗಿ ನಮ್ಮೊಂದಿಗೆ ಮಾತನಾಡಬೇಕಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ, ಜೀವನೆಲ್ಲ ಒಳ್ಳೆಯ ತಂದೆಯೇ, ಆಮೀನ್. ಇವಾಗ ನೋಡುವುದಾದ್ರೆ ಲೂಕನು ಬರೆದ ಪತ್ರಿಕೆ 15ನೇ ಅಧ್ಯಾಯ 11ನೇ ವಚನ. ಇದರಲ್ಲಿ ಒಂದು ಕಥೆ ಇದೆ. ಆ ಕಥೆಯನ್ನು ನಾನು ವಚನ ಓದಿದ್ರೆ ನಮಗೆ ಸಮಯ ಅಭಾವ ಇರೋದ್ರಿಂದ ನಾನು ಶಾರ್ಟ್ ಆಗಿ ಅದನ್ನ ಕಥೆಯನ್ನು ಮುಗಿಸುತ್ತೇನೆ. ಆಮೇಲೆ ತಂದೆಯು ಮಗನಿಗೋಸ್ಕರ ಏನು ಮಾಡಿದ ಅಂತ ನಾವು ಒಂದು 7 ಕಾರ್ಯಗಳ ಬಗ್ಗೆ ನಾವು ನೋಡೋಣ. ಇಲ್ಲಿ ನೋಡುವುದಾದರೆ ಒಬ್ಬನೊಬ್ಬ ಒಂದು ಮನುಷ್ಯನು ಇರ್ತಾನಂತೆ. ಅವನಿಗೆ 2 ಮಕ್ಕಳಿರ್ತಾರೆ. 2 ಮಕ್ಕಳಲ್ಲಿ ಕಿರಿಯವನು ಏನ್ ಮಾಡ್ತಾನಂದ್ರೆ ತನ್ನ ತಂದೆಯ ಆಸ್ತಿ ಅವನು ದುಡಿದು ಸಂಪಾದನೆ ಮಾಡಿದ್ದಲ್ಲ, ಆ ತಂದೆಯ ಆಸ್ತಿಯಲ್ಲಿ ತನ್ನ ಪಾಲನ್ನು ಕೇಳಿಬಿಟ್ಟು ದೂರ ದೇಶಕ್ಕೆ ಹೋಗ್ಬಿಡ್ತಾನಂತೆ. ದೂರ ದೇಶಕ್ಕೆ ಹೋಗಿಬಿಟ್ಟು ಪಟ್ಟಿಂಗನಾಗಿ ಬಾಳ್ತಾನೆ. ಪಟ್ಟಿಂಗ ಅಂದ್ರೆ ಏನು ಅಂದ್ರೆ ಲೋಕದ ಪ್ರಕಾರವಾಗಿ ಅವನು ಜೀವನ ಮಾಡ್ತಾನೆ. ಲೋಕದಲ್ಲಿ ಬೇರೆಯವರ ಕೆಟ್ಟ ಮಕ್ಕಳೊಂದಿಗೆ ಸೇರಿ, ಕೆಟ್ಟ ಸ್ನೇಹಿತರೊಂದಿಗೆ ಸೇರಿ ತಂದೆ ಕಷ್ಟಪಟ್ಟು ಸಂಪಾದಿಸಿದ್ದನ್ನು ಏನ್ ಮಾಡ್ತಾನೆ, ಅವನು ಅದನ್ನು ಹಾಳು ಮಾಡಿ ಬಿಡುತ್ತಾನೆ. ಹಾಳು ಮಾಡಿ ಬಿಟ್ಟಿದ ತಕ್ಷಣ ಅವನ ಕೈಯಲ್ಲಿ ಇವಾಗ ಕಾಸಿರಲ್ಲ. ಇವಾಗ ಅವನೇನ್ ಮಾಡ್ತಾನೆ, ಅವ್ರ ಫ್ರೆಂಡ್ಸ್ ಹತ್ರ ಹೋಗ್ತಾನೆ. ಯಾರಿಗೆ ಅವನು ಖರ್ಚು ಮಾಡಿರ್ತಾನಲ್ಲ ಆ ಫ್ರೆಂಡ್ಸ್ ಹತ್ರ ಹೋಗ್ಬಿಟ್ಟು ಅವನೇನ್ ಮಾಡ್ತಾನೆ, ನನಗೆ ಸಹಾಯ ಮಾಡುತ್ತಾರೆ ಅಂತ ಅವನು ಅವ್ರ ಹತ್ರ ಹೋಗ್ತಾನೆ. ಆದ್ರೆ ಆ ಫ್ರೆಂಡ್ಸ್ ಎಲ್ಲ ಅವನನ್ನ ಏನ್ ಮಾಡ್ತಾರೆ, ಮುಖವನ್ನು ತಿರುಗಿಸ್ಬಿಟ್ಟು ನಮ್ಮ ಹತ್ರ ಕಾಸಿಲ್ಲ, ನಾವು ನಿಮ್ಗೆ ಸಹಾಯ ಮಾಡೋಕ್ಕಾಗಲ್ಲ ಅಂತಾರೆ. ಆ ಟೈಮಲ್ಲಿ ಆ ದೇಶದಲ್ಲಿ ಒಂದು ಬಲವಾದ ಒಂದು ಘೋರವಾದ ಬರ ಬರುತ್ತದೆ. ದೇವರ ವಾಕ್ಯವು ಹೇಳ್ತಾ ಇದೆ. ಈ ಘೋರವಾದ ಸಮಯದಲ್ಲಿ ಅವರಿಗೆ ತಿನ್ನೋದಕ್ಕೆ ಆಹಾರ ಇರೋದಿಲ್ಲ. ಆ ಟೈಮಲ್ಲಿ ಅವನು ಕೆಲಸವನ್ನು ಹುಡುಕುತ್ತಾ ಅಲ್ಲಿ ಇಲ್ಲಿ ಅಲೆದಿರಬಹುದು. ಆವಾಗ ಆ ಊರಲ್ಲಿರುವ ಒಂದು ಮನುಷ್ಯ ಇರ್ತಾನೆ. ಅವನು ಹಂದಿಯನ್ನು ಮೇಯಿಸುವವನಾಗಿರ್ತಾನೆ. ಅವನೇನ್ ಮಾಡ್ತಾನೆ, ಸರಿ ಈ ಹಂದಿ ಮೇಯಿಸನ ಜೊತೆ ಆದರೂ ನಾನು ಹೋಗ್ಬಿಟ್ಟು ಕೆಲಸ ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಅವನ ಹತ್ರ ಕೆಲಸ ಕೇಳುವಾಗ ಅವನು ಕೆಲಸಕ್ಕೆ ಇಟ್ಕೊಳ್ಳುತ್ತಾನೆ. ಆದ್ರೆ ಆ ಹಸಿವೆ ಇರುತ್ತಲ್ಲ, ಆ ಹಸಿವಿಂದ ಅವನೇನ್ ಮಾಡ್ತಾನೆ, ಅವನ ಹತ್ರ ತಿನ್ನಕ್ಕೆ ಆಹಾರ ಇಲ್ಲೋದರ ನಿಮಿತ್ತ ಆ ಹಂದಿಯ ಬಾಡನ್ನು, ಆ ಹಂದಿಯ ಆಹಾರವನ್ನಾದ್ರೂ ನಾನು ತಿನ್ಬೇಕಂತ ಆ ಹಂದಿಯ ಜೊತೆ ಹೋಗಿ ಅವನು ಹೋರಾಡುವವನಾಗಿರ್ತಾನೆ ಪ್ರಿಯರೇ. ಆದರೂ ಅವನಿಗೆ ಆಹಾರ ಸಿಗಲಿಲ್ಲ.
ಆ ಟೈಮಲ್ಲಿ ಅವನಿಗೆ ಬುದ್ಧಿ ಬರುತ್ತದೆ ಅಂತ ನಾವು ವೇದದಲ್ಲಿ ಬರುತ್ತೆ. ಬುದ್ಧಿ ಬರುತ್ತೆ ಯಾವಾಗ ನಮಗೆ ಬುದ್ಧಿ, ಈ ಫ್ಯಾನ್ ಆಫ್ ಮಾಡಿ ಸ್ವಲ್ಪ. ಆ ಬುದ್ಧಿ ಬರುತ್ತದೆ ಅಂದ್ರೆ ಯಾಕೆ ಬುದ್ಧಿ ಬರುತ್ತೆ ಅಂತ ಹೇಳಿದ್ರೆ, ಅವನಿಗೆ ಇವಾಗ ತಪ್ಪಿನ ಅರಿವಾಗಿರುತ್ತೆ. ಆ ತಪ್ಪಿನ ಅರಿವಾಗಿರೋದ ನಿಮಿತ್ತವಾಗಿ ಅವನು, ನನ್ನ ತಂದೆ ತುಂಬಾ ಶ್ರೀಮಂತನಾಗಿದ್ದಾನೆ, ನನ್ನ ತಂದೆ ಕೆಲಸದವರಿಗೆ ಒಳ್ಳೆ ಆಹಾರ ಅಲ್ಲಿ ಇರೋದು ಅವನಿಗೆ ನೆನಪಿಗೆ ಬರುತ್ತೆ. ಈ ಸಮಯದಲ್ಲಿ ಅವನೇನ್ ಮಾಡ್ತಾನೆ, ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾನೆ. ನಾನು ತಂದೆಯ ಬಳಿಗೆ ತಿರುಗಿ ಹೋಗುತ್ತೇನೆ ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾನೆ. ಆ ತೀರ್ಮಾನವನ್ನು ತೆಗೆದುಕೊಂಡು ಬಿಟ್ಟು ತನ್ನ ಮನಸ್ಸಲ್ಲಿ ಪಶ್ಚಾತ್ತಾಪವನ್ನು ಪಟ್ಟು ಬಿಟ್ಟು ದೇವರ ಸಮ್ಮುಖಕ್ಕೆ, ಅಂದರೆ ತನ್ನ ತಂದೆಯ ಬಳಿಗೆ ಬರಲು ಅವನು ತೀರ್ಮಾನ ಮಾಡುವಾಗ, ಇಲ್ಲಿ ನಾವು ನೋಡುವುದಾದರೆ ಇದೇ ನಾವು ನೋಡೋಣ. ಇಲ್ಲಿ ಅವನು ತನ್ನ ಊರಿಗೆ, ದೂರ ದೇಶದಿಂದ ಇವಾಗ ಎಲ್ಲಿ ಹೊರಡ್ತಾನೆ, ತನ್ನ ತಂದೆಯ ಮನೆಗೆ ಹೊರಡುವನಾಗಿದ್ದಾನೆ. ಅವನು ಹೇಳಿದ ತಕ್ಷಣ ಇಲ್ಲಿ ತಂದೆಯ ಮನಸ್ಸು ಹೇಗಿರುತ್ತೆ ನೋಡಿ. ಇಲ್ಲಿ ನಾವು ನೋಡುವಾಗ ಲೂಕನು ಬರೆದ ಪತ್ರಿಕೆ 15ನೇ ವಾಕ್ಯ 20ನೇ ವಚನ ನಾವು ನೋಡುವಾಗ, ತನ್ನ ತಂದೆಯ ಕಡೆಗೆ ಬಂದನು, ಅವನು ಇನ್ನು ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು. ನೋಡಿ, ಈ ಪಟ್ಟಿಂಗನಾಗಿ ಬಾಳಿದಂತ ಮಗನು ಏನ್ ಮಾಡ್ತಾನೆ, ತನ್ನ ತಂದೆಯ ಆಸ್ತಿ, ಕಷ್ಟಪಟ್ಟು ದುಡಿದಿರುವ ಎಲ್ಲ ಆಸ್ತಿಯನ್ನು ಅವನು ಪಾಲನ್ನು ಕೇಳ್ಬಿಟ್ಟು, ದುರಹಂಕಾರದಿಂದ ತನ್ನ ಪಾಲನ್ನು ಕೇಳ್ಬಿಟ್ಟು ಆ ಕಾಸೆಲ್ಲ ಏನ್ ಮಾಡ್ತಾನೆ, ಅವನು ಖರ್ಚು ಮಾಡ್ಬಿಟ್ಟು ತಂದೆಯ ದುಡಿಮೆ ಎಲ್ಲ ಅವನು ಸ್ಪಾಯಿಲ್ ಮಾಡ್ಬಿಟ್ಟು ಬಂದಿರೋನಾಗಿರ್ತಾನೆ. ಆದ್ರೆ ತಂದೆ ನೋಡಿ, ನಮ್ಮ ತಂದೆಯು ಒಳ್ಳೆ ತಂದೆ ಆಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ನಮ್ಗೆ ಹೇಳಿಕೊಟ್ಟಿದ್ದಾರೆ, ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿರುವ ನನ್ನ ತಂದೆಯೇ ಎಂದು ಕರೆಯುವುದನ್ನು ಯೇಸು ಸ್ವಾಮಿ ನಮ್ಗೆ ಹೇಳಿ ಕಳಿಸಿದ್ದಾರೆ. ಯಾಕಂದ್ರೆ ನಮ್ಮ ತಂದೆ ಪ್ರೀತಿಯುಳ್ಳ ತಂದೆ ಆಗಿದ್ದಾನೆ, ನಮಗೋಸ್ಕರ ಕಾಯುವ ತಂದೆ ಆಗಿದ್ದಾರೆ. ಈ ತಂದೆ ಒಂದೊಂದು ದಿನ ನನ್ನ ಮಗ ಇವಾಗ ಬರ್ಬೋದು, ಆವಾಗ ಬರ್ಬೋದು ಅಂತ ಆ ತಂದೆ ಯಾವಾಗಲೂ ಅವನ ಮನಸ್ಸು ಹಾತೊರೆಸುತ್ತದೆ ಅನಿಸುತ್ತೆ. ಅದಕ್ಕೆ ಇನ್ನು ದೂರದಲ್ಲಿರುವಾಗಲೇ ಆ ಮಗನ ಏನ್ ಮಾಡ್ತಾನೆ, ತಂದೆಯ ಬಳಿಗೆ ಇನ್ನು ದೂರದಲ್ಲಿರ್ತಾನೆ. ಆವಾಗ್ಲೇ ಮೊದಲನೇದಾಗಿ ಅವನ ತಂದೆ ಕಾಣುತ್ತಾನೆ. ಯಾರನ್ನ? ತನ್ನ ಕುಮಾರನನ್ನು ಕಾಣುತ್ತಾನೆ. ನಮ್ಮ ಯೇಸು ಸ್ವಾಮಿಯು ಕಾಣುವ ದೇವರಾಗಿದ್ದಾರೆ. ನಾವೆಷ್ಟೇ ಅವರಿಗೆ ದ್ರೋಹ ಮಾಡಿರ್ಬೋದು, ನಾವು ಪಾಪದಲ್ಲಿ ಬಿದ್ದಿರಬಹುದು, ಅವರಿಗೆ ದ್ರೋಹ ಮಾಡಿರ್ಬಹುದು, ದೇವ ದೂಷಣೆ ಮಾಡುವಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರಬಹುದು. ಆದ್ರೆ ನಮ್ಮ ತೀರ್ಮಾನ, ಅಯ್ಯೋ ನಾನು ಯೇಸು ಸ್ವಾಮಿ ತಿರುಗಿ ಹೋಗ್ತೇನೆ, ಆ ರಕ್ಷಣೆಯ ಆನಂದವನ್ನು ತಿರುಗಿ ಪಡೆದುಕೊಳ್ಳುತ್ತೇನೆ ಅಂತ ನಾವು ಮನಸ್ಸಲ್ಲಿ ಅಂದುಕೊಳ್ಳುವಾಗಲೇ ನಮ್ಮ ದೇವರು ಕಾಣುವ ದೇವರಾಗಿರ್ತಾನೆ. ಅದೇ ಪ್ರಕಾರವಾಗಿ ನಾವು ನೋಡುವಾಗ ಆದಿಕಾಂಡ 16-13 ವಚನವನ್ನು ನೋಡುವಾಗ, ಹಾಗರಲು ದೇವರಿಗೆ ಒಂದು ಹೆಸರನ್ನು ಕೊಡ್ತಾನೆ, ನನ್ನನ್ನು ನೋಡುವಾತನು. ನಾವು ಪಾತಾಳ ಗರ್ಭದಲ್ಲಿ ಮುಚ್ಚಿಕೊಂಡಿದ್ರು, ನಾವು ಪಾಪದಲ್ಲಿ ಮುಳುಗಿ ಇದ್ರು, ತಂದೆಯು ನಮ್ಮನ್ನು ನೋಡುವನಾಗಿದ್ದಾನೆ. ಪ್ರಿಯರಾದ ಯೌವನಸ್ಥ ಮಕ್ಕಳಿರಬಹುದು, ಚಿಕ್ಕ ಮಕ್ಕಳಿರಬಹುದು, ನೀವು ರೋಗದಲ್ಲಿ ಬಿದ್ದಿರಬಹುದು, ಕಷ್ಟದಲ್ಲಿ ಇರಬಹುದು, ಅಥವಾ ದುಃಖದ ಕಣಿವೆಯಲ್ಲಿ ನೀವು ಇರಬಹುದು. ಈ ಕಷ್ಟದಿಂದ ನಾನು ಪಾರಾಗಲು ಅನ್ನೋ ಹೃದಯ ಭಾರದಿಂದ ನಾವು ಇರಬಹುದು. ನಿಮ್ಮ ರಿಲೇಶನ್ಶಿಪ್, ನಿಮ್ಮ ಸಂಬಂಧಗಳು ಹಾಳಾಗಿರಬಹುದು. ಆದರೆ ನಿಮ್ಮ ತಂದೆ ನಿಮ್ಮನ್ನು ನೋಡ್ತಾ ಇದ್ದಾನೆ. ದೂರದಲ್ಲಿ ನಿಂತ್ಕೊಂಡು, ಬಾಗಿಲಲ್ಲಿ ನಿಂತ್ಕೊಂಡು, ನನ್ನ ಮಗನನ್ನು ನೋಡಿ ಕರಿತಾಳ, ನನ್ನ ಮಗನನ್ನು ನೋಡಿ ಕರಿತಾಳೆ ಎಂದು ದೇವರು ನಿಮಗೋಸ್ಕರ ಕಾದಿದ್ದಾನೆ. ದೇವರ ಮಕ್ಕಳೇ, ನೀವೆಲ್ಲರೂ ಒಂದು ತೀರ್ಮಾನ ಮಾಡಿದರೆ ಸಾಕು, ಅವನು ಕಾಣುವ ದೇವರಾಗಿದ್ದಾನೆ. ಎರಡನೇದಾಗಿ, ದೇವರು ಕನಿಕರ ಪಟ್ಟನಂತೆ, ಕಂಡು ಕನಿಕರ ಪಟ್ಟನು. ನಮ್ಮ ದೇವನು ಕರುಣಿಸುವ ದೇವನಾಗಿದ್ದಾನೆ. ನಾವು ಲೂಕ 13ರಲ್ಲಿ ನಾವು ನೋಡುವಾಗ ಒಂದು ವಿಧವೆ, ಆ ವಿಧವೆ ತನ್ನ ಒಬ್ಬನೇ ಮೊದಲೇ ಅವಳು ಗಂಡ ಕಳ್ಕೊಂಡಿರ್ತಾಳೆ. ಇವಾಗ ಇರುವ ಒಂದೇ ಒಂದು ಮಗನನ್ನು ಕೂಡ ಕಳ್ಕೊಂಡಿರ್ತಾಳೆ. ಆ ದಾರಿಯಲ್ಲಿ ಯೇಸು ಸ್ವಾಮಿ ಬರ್ತಾ ಇರ್ತಾನೆ. ಆ ವಿಧವೆಯನ್ನು, ಅವಳ ಕಣ್ಣೀರನ್ನು ಕಂಡು ಯೇಸು ಸ್ವಾಮಿ ಕನಿಕರ ಪಡ್ತಾನೆ. ಕನಿಕರ ಮುಟ್ಟು ಸತ್ತು ಹೋಗಿದ ವಿಧವೆಯ ಮಗನ ಚಟ್ಟವನ್ನು ಮುಟ್ಟಿ ಏನ್ ಮಾಡ್ತಾನೆ, ಅವನು ಬದುಕಿಸುತ್ತಾನೆ. ನಮ್ಮ ಜೀವನದಲ್ಲಿ ಒಂದು ಸತಿ ಯೋಚನೆ ಮಾಡಿ ದೇವರ ಮಕ್ಕಳೇ, ನಮ್ಮ ಜೀವಿತ ಏನಾಗಿದೆ? ನಾವು ಎದ್ರಲ್ಲಿ ಸತ್ತು ಹೋಗಿದ್ದೇವೆ? ನಮ್ಮ ಆತ್ಮಿಕ ಜೀವನ ಸತ್ತು ಹೋಗಿದೆಯಾ? ಒಂದು ಸತಿ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಯೇಸು ಸ್ವಾಮಿ ಹತ್ರ ನೀವು ಬರುವ ತೀರ್ಮಾನ ಮಾಡಿಕೊಂಡರೆ ನಿಮ್ಮನ್ನು ತಿರುಗಿ ಉಜ್ಜೀವಿಸ ಮಾಡಲು ಯೇಸು ಸ್ವಾಮಿ ಶಕ್ತನಾಗಿದ್ದಾನೆ. ತಂದೆಯ ಪ್ರೀತಿನೇ ಮಹಾ ದೊಡ್ಡದು ದೇವ ಮಕ್ಕಳೇ. ಇದು ತುಂಬಾ ಇದೆ, ಆದ್ರೆ ಸಮಯ ಅಭಾವದಿಂದ ನಾವು ಬೇಗನೆ ಮುಗಿಸುತ್ತಿದ್ದೇವೆ. ಮೂರನೇದಾಗಿ ನೋಡುವುದಾದ್ರೆ, ಬಹಳವಾಗಿ ಮುತ್ತಿಟ್ಟನು.
ಇದು ಪ್ರೀತಿಯ ಸುರಿಮಳೆ. ನಾವು ಬಿಟ್ಟು ಏಸು ಸ್ವಾಮಿ ನಾವು ಬಿಟ್ಟು ದೂರವಾಗಿರುವ ಹೋಗುವಾಗ ನಮಗೂ ದೇವರಿಗಿರೋ ಒಂದು ಸಂಬಂಧ ನಾವೇನ್ ಮಾಡ್ತೀವಿ, ಕಳ್ಕೊಂಡು ಬಿಡ್ತೀವಿ. ತಿರುಗಿ ನಾವು ತೀರ್ಮಾನ ಮಾಡಿದಾಗ ಬೇಡ, ನನಗೆ ಈ ಲೋಕ ಬೇಡ, ಈ ಮಾಯೆ ಬೇಡ, ನನಗೆ ನನ್ನ ದೇವರು ಬೇಕು, ನನಗೆ ಒಂದು ಪರಿಶುದ್ಧವಾದ ಜೀವನ ಬೇಕು ಅಂತ ಹೇಳಿ ನೀವು ಆಸೆ ಬೀಳುವಾಗ, ನೀವು ಮನ ತಿರುಗುವಾಗ ನಿಮ್ಮ ಮೇಲೆ ದೇವರು ಏನ್ ಮಾಡ್ತಾರೆ, ಪ್ರೀತಿಯ ಸುರಿಮಳವನ್ನೇ ದೇವರು ಸುರಿಸಲು ಶಕ್ತನಾಗಿದ್ದಾನೆ. ಯೋಹಾನ 3:16 ಬರೆದಿದೆ, ಲೋಕದ ತಂದೆಯಾದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಒಬ್ಬ ಕುಮಾರನನ್ನು ಕೊಟ್ಟನು ಅಂತ ವೇದದಲ್ಲಿ ಹೇಳುತ್ತದೆ. ಪ್ರಿಯರೇ, ಲೋಕದ ಮೇಲೆ ಬರೀ ಕ್ರಿಸ್ತರಿಗಲ್ಲ, ಯೂದ ಜನರಿಗಲ್ಲ, ಇಸ್ರೇಲರಿಗಲ್ಲ, ಲೋಕದ ಮೇಲೆ ಎಲ್ಲ ಹಿಂದೂ ಮಕ್ಕಳಿಗೋಸ್ಕರ, ಎಲ್ಲ ಹೆಣ್ಣು ಮಕ್ಕಳಿಗೋಸ್ಕರ, ಗಂಡು ಮಕ್ಕಳಿಗೋಸ್ಕರ, ವಯಸ್ಸಾದವರಿಗೋಸ್ಕರ, ಎಲ್ಲರಿಗೋಸ್ಕರ ದೇವರು ಏನ್ ಮಾಡ್ತಾನೆ, ತನ್ನ ಒಬ್ಬನೇ ಒಬ್ಬ ಕುಮಾರನು, ಪ್ರಿಯ ಕುಮಾರನು ಲೋಕಕ್ಕೆ ಕೊಟ್ಟನು ಅಂತ ನಾವು ವೇದದಲ್ಲಿ ಓದ್ತೇವೆ. ದೇವರು ತನ್ನ ಕುಮಾರನೇ ಕೊಟ್ಟಾದ ಮೇಲೆ ನಮ್ಮನ್ನು ಆಶೀರ್ವದಿಸಲೇ ಬಿಡ್ತಾನ? ನಮ್ಮನ್ನು ಕಷ್ಟದಿಂದ ಪಾರು ಮಾಡದೆ ಬಿಡ್ತಾನ? ನಮ್ಮಂತ ದೇವರು ಏನು ಎದುರು ನೋಡ್ತಾ ಇದೆ, ನಾವು ಅವರ ಬಳಿಗೆ ಬರಬೇಕೆನ್ನುವುದೇ ದೇವರ ಇಚ್ಛೆ ಆಗಿದೆ. ಈ ದಿನದಲ್ಲಿ ಯೌವನಸ್ಥ ಮಕ್ಕಳು ಪ್ರೀತಿಗಾಗಿ ಅಲ್ಲಿ ಇಲ್ಲಿ ಅಂತ ಏನಾಗ್ತಾರೆ, ಅವರು ಪ್ರೀತಿಗೋಸ್ಕರ ಅಲಿತಾ ಇರ್ತಾರೆ. ಆದರೆ ಅದೆಲ್ಲ ಮಾಯೆ ಮಕ್ಕಳೇ. ಈ ದಿನದಲ್ಲಿ ನಿಜವಾದ ಪ್ರೀತಿ ಅಂದರೆ ಅದು ಪರಲೋಕ ತಂದೆಯ ಪ್ರೀತಿಯೇ, ಯೇಸು ಕ್ರಿಸ್ತನ ಪ್ರೀತಿಯೇ. ನಾನು ಐಶಾಯ 58:14 8ನೇ ಭಾಗ 54:8 ನಾವು ನೋಡಿದ್ರೆ, ಶಾಶ್ವತ ಪ್ರೇಮದಿಂದ ನಿನ್ನನ್ನು ಸೆಳೆದುಕೊಂಡೇನು ಅಂತ ದೇವ ವಾಕ್ಯವು ಹೇಳುತ್ತಿದೆ. ಪ್ರಿಯರೇ, ದೇವರು ನಮ್ಮನ್ನು ಶಾಶ್ವತ ಪ್ರೇಮ, ಇವತ್ತು ನಾಳೆ ಎಲ್ಲ ನಾವು ಇರುವಾಗಲೂ, ಸತ್ತು ಹೋದ್ಮೇಲೂ ಅವರ ಪ್ರೀತಿ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. 4ನೇದಾಗಿ ಇವಾಗ ಮಗನ ಏನ್ ಹೇಳ್ತಾನೆ, ಬಹಳವಾಗಿ ಮುತ್ತಿದ ತಕ್ಷಣ, ಅಪ್ಪ ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಅಂತ ಹೇಳ್ತಾನೆ ಇರ್ತಾನೆ. ಅವಾಗ್ಲೇ ಆ ಮಾತು ತಂದೆ ಗಮನಿಸಲ್ಲ. ತಂದೆಗೆ ಸಂತೋಷ, ಅಯ್ಯೋ ನನ್ನ ಮಗ ಬಂದಿದ್ದಾನೆ, ಅಷ್ಟೇ ನನ್ಗೆ ಸಾಕು ಅಂತ, ಅದನ್ನು ಅವ್ನು ಗಮನಿಸಲ್ಲ. ಆಳುಗಳಿಗೆ ಹೇಳ್ತಾನೆ, ಶ್ರೇಷ್ಠವಾಗಿ ನಿಲುವಂಗಿ ತಂದುಕೊಡಿ ಅಂತ. ನಿಲುವಂಗಿ ಅಂದ್ರೆ ಏನು ಪ್ರಿಯರೇ? ಒಂದು ನೀತಿ, ಒಂದು ರಕ್ಷಣೆಯ ಆನಂದವನ್ನು ಅದು ಸೂಚಿಸುತ್ತದೆ. ಆದಿಕಾಂಡದಲ್ಲಿ ನಾವು ನೋಡುವಾಗ ಯೋಸೇಫನಿಗೆ ಏನ್ ಮಾಡ್ತಾರೆ, ಯಾಕೋಬನು ಅವನು ತುಂಬಾ ಪ್ರೀತಿಯನ್ನು, ವಾಕ್ಯ ಓದಕ್ಕಾಗಲ್ಲ ಇವಾಗ ಟೈಮ್ ಅಭಾವ ಇರೋದ್ರಿಂದ, ಯೋಸೇಫನನ್ನು ಯಾಕೋಬರು ಪ್ರೀತಿಸಿ ಅವನಿಗೆ ನಿಲುವಂಗಿ ತರಿಸಿದನು. ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಅವನನ್ನು ಪ್ರೀತಿಸಿದಂತ ನಾವು ದೇವ ವಾಕ್ಯವೇ ಹೇಳ್ತಾ ಇದ್ದೇನೆ. ಇನ್ನು ಅವನಿಗೆ ಏನ್ ಹೇಳ್ತಾರೆ, ನಿಲುವಂಗಿಯನ್ನು ತಟ್ಟನೆ ತಂದು ಅವನಿಗೆ ತೊಡಿಸಿರಿ ಅಂತ ಹೇಳ್ತಾನೆ. ಅವನು ಗಲೀಜಾಗಿರ್ಬೋದು ಅಲ್ವಾ, ಎಷ್ಟು ದಿನ ಆಯ್ತು ಸ್ನಾನ ಮಾಡಿ, ಹಂದಿಗಳ ಜೊತೆ ವೇಳೆ ಹೋರಾಡಿ ಇರ್ತಾನೆ, ಎಷ್ಟು ವಾಸನೆ ಬರ್ಬೋದು ಅವನ ಮೇಲೆ. ಅದೆಲ್ಲ ಯೇಸು ಸ್ವಾಮಿ ಏನ್ ಮಾಡಿಲ್ಲ, ಅದನ್ನ ಅವನು ಗಮನಿಸಿಲ್ಲ. ಏನ್ ಮಾಡಿ ಅವನಿಗೆ ಫಸ್ಟ್ ರಕ್ಷಣೆಯ ಆನಂದ, ನೀತಿವಂತಿಕೆ, ನೀತಿಯನ್ನು ತೊಡಿಸಿರಿ ಅಂತ ದೇವರ ವಾಕ್ಯವು ಇಲ್ಲಿ ಹೇಳುತ್ತಾ ಇದೆ. 5ನೇದಾಗಿ ಉಂಗುರ. ಅವನೇನ್ ಮಾಡ್ತಾನೆ, ಅಷ್ಟೇ ಇಲ್ಲ, ನಿಲುವಂಗಿ ಮಾತ್ರ ಅಲ್ಲ, ಉಂಗುರ ಅಂದ್ರೆ ಏನು, ಅದು ಅಧಿಕಾರವನ್ನು ಸೂಚಿಸುತ್ತದೆ. ಈ ಕಾಲದಲ್ಲಿ ಉಂಗುರಕ್ಕೆ ಏನಕ್ಕೆ ನಾವು ಹೋಲಿಕೆ ಮಾಡೋದಾದ್ರೆ, ಒಂದು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗೆ ಹೋಲಿಕೆ ಮಾಡ್ಬೋದು. ಆ ದಿನದಲ್ಲಿ ಒಂದು ಮನೆಯ ಯಜಮಾನ ಉಂಗುರ ಅಂದ್ರೆ ಅಷ್ಟು ವ್ಯಾಲ್ಯೂ ಇರ್ತದೆ. ಎಲ್ಲಿ ಹೋದ್ರು ನಾವೇನ್ ಆ ಉಂಗುರವನ್ನು ನೋಡಿದ್ರೆ ಸಾಕು, ಇವನಿಗೆ ಒಂದು ಉತ್ತಮವಾದ ಸ್ಥಾನದಲ್ಲಿ ಇದ್ದಾನೆ, ಇವನು ಒಂದು ಶ್ರೀಮಂತರ ಮಗನು ಅನ್ನೋದನ್ನ ಅದು ಸೂಚಿಸುತ್ತದೆ ದೇವರ ಮಕ್ಕಳೇ. ಸೊ ಅವನಿಗೆ ಆ ಕಳೆದುಕೊಂಡಂತ ಅಧಿಕಾರ, ದೇವರ ಮಕ್ಕಳಾಗೋ ಕಳೆದುಕೊಂಡ ಅಧಿಕಾರವನ್ನು ತಿರುಗಿ ಕೊಡ್ತಾನೆ. ನಾವು ಎಷ್ಟೇ ಪಾಪದಲ್ಲಿ ಇರಬಹುದು, ರಹಸ್ಯ ಪಾಪದಲ್ಲಿ ಇರಬಹುದು, ಆ ಕೆಟ್ಟವರ ಜೊತೆ ಸೇರಿ ಇರಬಹುದು, ದೇವರನ್ನು ಬಿಟ್ಟು ದೂರವಾಗಿರಬಹುದು, ಆದ್ರೆ ತಿರುಗಿ ನೀವು ದೇವರ ಸನ್ನಿಧಾನದಲ್ಲಿ ಬರುವಾಗ ದೇವರು ನಮಗೆ ಅಧಿಕಾರವನ್ನು ಕೊಡುತ್ತಾನೆ. ಹೇಗೆ ದೇವರು ಶಿಷ್ಯರಿಗೆ ಲೂಕ 10:19 ಕೊಟ್ಟಿರೋ ಆ ಅಧಿಕಾರ, ನಮ್ಮ ಚೇಳುಗಳನ್ನು, ಹಾವುಗಳನ್ನು ತುಳಿಯಲು ನಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಸೈತಾನನ ಸಕಲ ಕ್ರಿಯೆಗಳ ಮೇಲೆ ದೇವರು ನಮಗೆ ಅಧಿಕಾರವನ್ನು ಕೊಡಲು ಶಕ್ತನಾಗಿದ್ದಾನೆ. ಅಷ್ಟೇ ಅಲ್ಲ, 6ನೇದಾಗಿ ಅವನಿಗೆ ಜೋಡು ಮೆಡೀರಿ ಅಂತ ಹೇಳ್ತಾರೆ. ಜೋಡು ಅಂದರೆ ಏನು ಗೊತ್ತಾ, ಇವಾಗ ಇಸ್ರೇಲ್ ದಿನಗಳಲ್ಲಿ ಒಂದು ಒಡಂಬಡಿಕೆ ಮಾಡಿಕೊಳ್ಳುವುದಾದ್ರೆ ಏನ್ ಮಾಡ್ತಾರೆ, ತನ್ನ ಚಪ್ಪಲಿಯನ್ನು ಬದಲಿಸಿ ಕೊಡ್ತಾರೆ. ರೂತಲು 4:7 ಅದನ್ನ ಆ ಕಾರ್ಯಗಳನ್ನು ನಾವು ನೋಡಬಹುದು. ಪ್ರಿಯರೇ, ಏನಾದ್ರೂ ಒಂದು ಒಡಂಬಡಿಕೆ ಆಗುವವರು, ಪತ್ರ ಆಗಿರ್ಬೋದು, ಜಮೀನು ಆಗಿರ್ಬೋದು, ಏನಾದ್ರೂ ಒಂದು ಒಡಂಬಡಿಕೆಯನ್ನು
ನಾವು ಮಾಡಬೇಕಾದ್ರೆ ಅವರು ಚಪ್ಪಲಿಯನ್ನು ಬದಲಾಯಿಸಿಕೊಳ್ಳುತ್ತಾ ಇದ್ರು. ಈ ದಿನದಲ್ಲಿಯೂ ಕೂಡ ಯೇಸು ಸ್ವಾಮಿ ನಿಮ್ಗೊಂದಿಗೆ ತಿರುಗಿ ಒಂದು ಒಳ್ಳೆಯ ಸಂಬಂಧ, ತಿರುಗಿ ಒಂದು ಒಡಂಬಡಿಕೆ ಮಾಡಲು ಅವರು ಇಷ್ಟವುಳ್ಳವರಾಗಿದ್ದಾರೆ. ಆದರೆ ನೀವು ತೀರ್ಮಾನ ಮಾಡಿಕೊಳ್ಳುತ್ತೀರಾ, ನೀವು ದೇವರ ಬಳಿಗೆ ನಾನು ತಿರುಗಿ ಹೋಗ್ತೀನಿ, ನನ್ನ ಆದ್ಯನಿತನ ಪ್ರಾರ್ಥನಾ ಜೀವಿತ, ಆ ವೇದ ವಚನ, ಆ ದೇವರ ಮಕ್ಕಳೊಂದಿಗೆ ಐಕ್ಯತೆ ಅನ್ನು ನಾನು ಬೆಳೆಸ್ಕೊಳ್ಬೇಕು, ಆ ಕೂಟಗಳಿಗೆ ಹೋಗುದು, ಉಪವಾಸ ಮಾಡುವುದು, ತಿರುಗಿ ನಾನು ಅದನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಂತ ನೀವು ತೀರ್ಮಾನ ಮಾಡುವುದಾದರೆ ದೇವರು ಇಲ್ಲಿ ಈ ಮಗನಿಗೆ ಮಾಡುವ ಎಲ್ಲ ಕಾರ್ಯಗಳು ನಮಗೂ ಮಾಡಲು ಶಕ್ತನಾಗಿದ್ದಾನೆ. ಇಷ್ಟನ್ನು ಏನ್ ಮಾಡ್ತಾನೆ ತಂದೆಯಾರ ದೇವರು ತನ್ನ ಮಗನಿಗೆ ಕೊಡ್ತಾನೆ. ಏನ್ ಮಾಡ್ತಾನೆ? ಫಸ್ಟ್ ಕನಿಕರ ನೋಡ್ತಾನೆ, ಮಗನನ್ನ ದೂರದಿಂದಲೇ ನೋಡ್ತಾನೆ. ಎರಡನೇದಾಗಿ ಕನಿಕರ ಪಡ್ತಾನೆ. ಮೂರನೇದಾಗಿ ಮುತ್ತಿಡ್ತಾನೆ. ನಾಲ್ಕನೇದಾಗಿ ಅವನಿಗೆ ಶ್ರೇಷ್ಠವಾದ ನಿಲುವಂಗಿ ಯಾರ ಹತ್ರನೂ ಇರಲ್ಲ, ಅಷ್ಟೊಂದು ಒಳ್ಳೆಯ ಒಂದು ನಿಲುವಂಗಿಯನ್ನು ತೊಡಿಸ್ತಾನೆ. ಅಷ್ಟೇ ಅಲ್ಲ, ಐದನೇದಾಗಿ ಅಧಿಕಾರದಿಂದ ಉಂಗುರವನ್ನು ಕೊಡುತ್ತಾನೆ. ಆರನೇದಾಗಿ ತನ್ನೊಂದಿಗೆ ಒಂದು ಒಡಂಬಡಿಕೆ, ಜೋಡು ಮೆಡಿ ಚಪ್ಪಲಿಯನ್ನು ಕೊಟ್ಟು ಅವನಿಗೆ ಚಪ್ಪಲಿ ಕೊಡಿ, ಸ್ಯಾಂಡಲ್ಸ್, ಒಂದು ಒಡಂಬಡಿಕೆಯನ್ನು ದೇವರೊಂದಿಗೆ ಮಾಡಿಕೊಳ್ಳಲಿಕ್ಕೆ ಆ ಕಾರ್ಯಗಳನ್ನು ಮಾಡ್ತಾನೆ. ಏಳನೇದಾಗಿ ಏನ್ ಮಾಡ್ತಾನೆ? ಇವಾಗ ಅಪ್ಪನು ಸಂತೋಷ ಪಡ್ತಾನೆ. ಏನ್ ಮಾಡ್ತಾನೆ? ಸಂತೋಷ ಪಡ್ತಾನೆ. ಇಲ್ಲಿ ನೋಡಿರಿ, ಜೋಡು ಮೆಡಿಸಿರಿ, ಕೊಬ್ಬಿದ ಆ ಪಶುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೂಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ನಾವು ವೇದದಲ್ಲಿ ನಾವು ನೋಡುವುದಾದರೆ ಪ್ರಿಯರೇ, ಯೇಸು ಸ್ವಾಮಿ ಒಂದು ಕಾರ್ಯಗಳೇ ಇರ್ತಾನೆ. ಒಂದು ಕುರುಬನು 100 ಕುರಿಗಳು ಇರಲಾಗಿ ಅವನಿಗೆ ಒಂದೇ ಒಂದು ಕುರಿ ತಪ್ಪು ಹೋದ್ರು, ಆ 99 ಕುರಿಗಳನ್ನು ಬಿಟ್ಟು ಆ 100 ಕುರಿಗಳಿಗೋಸ್ಕರ ಅವನು ಏನ್ ಮಾಡ್ತಾನೆ? ಹುಡುಕ್ತಾ ಇದ್ದಾನಂತೆ. ಕತ್ತಲೆಯಲ್ಲಿ, ರಾತ್ರಿ ಸಮಯದಲ್ಲಿ, ಗುಡ್ಡದಲ್ಲಿ, ಆ ಕಾಡುಗಳಲ್ಲಿ ಎಲ್ಲ ಹೋಯ್ತು ನನ್ನ ಕುರಿ ಅಂತ ಹುಡುಕಿ ಅದನ್ನು ನೋಡಿದ ತಕ್ಷಣ ಅದನ್ನು ಹೆಗಲ ಮೇಲೆ ಹಾಕೊಂಡು ಇದೇನಾಗಿತ್ತು, ಕಳೆದು ಹೋಗಿದ್ದು, ತಿರುಗಿ ನನ್ನ ಕುರಿ ಸಿಕ್ಕಿತು ಅಂತ ಸಂತೋಷ ಉಳ್ಳವನಾಗಿದ್ದಾನೆ. ಇವಾಗ ಕೂಡ ಯೇಸು ಸ್ವಾಮಿ ನಮಗೋಸ್ಕರ ಏನ್ ಮಾಡಿದ್ದಾರೆ? ತನ್ನ ಪ್ರಾಣವನ್ನೇ ನಮಗೋಸ್ಕರ ತ್ಯಾಗವಾಗಿ ಕೊಟ್ಟಿದ್ದಾರೆ. ಅವರ ಕೊನೆಯ ರಕ್ತವನ್ನು ನಮಗೋಸ್ಕರ ಸುರಿಸಿದ್ದಾರೆ. ಆ ರಕ್ಷಣೆಯ ಆನಂದ ನಮಗೆ ಸಿಗಬೇಕು ಎನ್ನುವುದೇ ದೇವರ ಆಸೆಯಾಗಿದೆ. ದೇವರ ಮಕ್ಕಳೇ, ಈ ದಿನ ಈ ತಂದೆಯ ದಿನದಂದು ದೇವರು ಮಾಡಿದಂತ ಮಹಾ ಕೃಪೆಯನ್ನು ನಾವು ನೆನೆಸಿ ನಮ್ಮ ಜೀವನದಲ್ಲಿ ನಾವು ಎಲ್ಲಿ ಬಿದ್ದೋಗಿದ್ದೇವೆ, ಎಲ್ಲಿ ದೇವರಿಂದ ನಾವು ದೂರ ಹೋಗಿದ್ದೇವೆ ಅದನ್ನು ಕಂಡುಕೊಂಡು ತಿರುಗಿ ದೇವರಲ್ಲಿ ನಾವು ಸೇರಿಕೊಳ್ಳೋಣ. ಪ್ರಿಯರೇ, ಈ ವಚನ ನಿಮಗೆ ಆಶೀರ್ವಾದಕರವಾಗಿರುತ್ತದೆ ಅಂತ ನಾನು ಅಂದುಕೊಳ್ಳುತ್ತೇನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವೊಂದು ಚಿಕ್ಕನ್ನೇ ಪ್ರಾರ್ಥನೆ ಮಾಡೋಣ. ಏಸಪ್ಪ, ನಿಮಗೆ ಸ್ತೋತ್ರ ಉಂಟಾಗಲಿ, ಸ್ತೋತ್ರ ಉಂಟಾಗಲಿ, ಸ್ತೋತ್ರ ಉಂಟಾಗಲಿ ರಾಜನೇ. ಏಸಪ್ಪ ತಂದೆ, ರಾಜನೇ, ಕರ್ತನೆ, ನಿಮ್ಮ ಹಾಗೆ ಯಾರಿದ್ದಾರಪ್ಪ? ನಿಮ್ಮಂತೆ ದೇವರು ಯಾರೂ ಇಲ್ಲ ಸ್ವಾಮಿ. ನಮ್ಮನ್ನು ಪ್ರೀತಿಸಲು, ನಮ್ಮನ್ನು ಕರ್ತನೆ ಆಧರಿಸಲು, ನಮ್ಮ ಭಾರವನ್ನು ಹೊತ್ತುಕೊಳ್ಳಲು ಅಪ್ಪ ನಿಮ್ಮಂತ ತಂದೆಯು ಬೇರೆ ಯಾರೂ ಇಲ್ಲ ಸ್ವಾಮಿ. ಈ ದಿನದಲ್ಲೂ ರಾಜನೇ ಅಪ್ಪ, ನಿಮ್ಮ ಪ್ರೀತಿಗೋಸ್ಕರ ಸ್ತೋತ್ರ ರಾಜಾವೆ, ನಿಮ್ಮ ಜೀವಗೋಸ್ಕರ ಸ್ತೋತ್ರ ರಾಜಾವೆ, ನಿಮ್ಮ ತ್ಯಾಗಕ್ಕೋಸ್ಕರ ಸ್ತೋತ್ರ ರಾಜಾವೆ, ನಮಗೋಸ್ಕರ ಕರ್ತಾವೆ ಸ್ವಲ್ಪ ತಂದೆಯ ಬಳಿ ಕರ್ತಾವೆ ಹಗಲು ರಾತ್ರಿ ನೀವು ಬೇಡುತ್ತಿದ್ದೆ, ಅದಕ್ಕೋಸ್ಕರ ಸ್ತೋತ್ರ ರಾಜಾವೆ. ಈ ದಿನದಲ್ಲೂ ರಾಜಾವೆ, ಈ ಲೈವನ್ನು ನೋಡು ಒಬ್ಬೊಬ್ಬರ ಮೇಲೆ ಕರ್ತಾವೆ ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನ, ನಿಮ್ಮ ದಯೆಯು ಇಳಿದು ಬರಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ರಾಜಾವೆ. ಓ ರಹಮ ಶಿಖಲ ಮೊಖರಿ ಹಂದಲಾಮ ಅಕೂರಿ ಹಾಮ ಲಾಮ ಕಾಮ ಕೂರ ಶಿಖಾಮ ಅಲ್ಲೂಮ ಕೂಮ ಕಶಿಕ ಹಾಮ ಲಾಮ ಕೂರ ಹಂದಲ. ನನ್ನನ್ನು ಬಿಟ್ಟು ನೀನು ದೂರ ಹೋಗಿದ್ಯಾ ಎಂದು ಆ ಲಾ ಮಾಕ ರಾಶಿ ಕಾಮ ರಾಮನ ಅಳುತ್ತಿರುವ ಮಗನೇ ರೀ ಕಾಮ ಕರಾಂದಲ. ತಿರುಗಿ ಬಾ ರೀ ಲೋ ಕಾಮ, ನಾನು ನಿನ್ನನ್ನು ಸೇರಿಸಿಕೊಳ್ಳಲು ಕಾದಿದ್ದೇನೆ. ರೀ ಮಕಾಲ ಅಂದೂರಿ ಮಕಲ ಮೊಕರಿ ಅಂದಲ. ಯೇಸುವಾದೇನೆ, ಯೇಸುವಾದೇವನೇ, ಯೇಸುವಾದೇವನೇ, ನಿಮ್ಮನ್ನು ಬಿಟ್ಟು ದೂರವಾಗಿರೋ ಎಲ್ಲ ಮಕ್ಕಳನ್ನು ಕರ್ತಾವೆ ನಿಮ್ಮ ಕರೆಗಳಿಗೆ ಒಪ್ಪಿಸುತ್ತಿದ್ದೇನೆ ರಾಜಾವೆ. ಏಸಪ್ಪ, ಆ ಮಕ್ಕಳನ್ನು ಆಶೀರ್ವದಿಸಿ ರಾಜಾವೆ. ತಿರುಗಿ ರಾಜಾವೆ ಅಪ್ಪ ನಿನ್ನೊಂದಿಗೆ ಸೇರಿಸಿಕೊಳ್ಳುವಂತೆ ರಾಜಾವೆ ನೀನು ಎಳೆದುಕೊಳ್ಳಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ ರಾಜಾವೆ. ನೋಡಿದ್ರೆ ಒಬ್ಬೊಬ್ಬರು ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಜೀವನೆಲ್ಲ ಒಳ್ಳೆಯ ತಂದೆ. ಆಮೇನ್, ಆಮೇನ್, ಆಮೇನ್. ಒಂದು ಚಿಕ್ಕ ಅನೌನ್ಸ್ಮೆಂಟ್ ಸಹೋದರರೇ, ನಮ್ಮ ಲೈವ್ ಪ್ರೋಗ್ರಾಮ್ ಭಾನುವಾರ ಆರಾಧನೆ 8 ರಿಂದ 9ವರೆಗೆ ಲಾಕ್ಡೌನ್ ಮುಗಿಯೋ ತನಕ ಇರುತ್ತೆ. ಲಾಕ್ಡೌನ್ ಆದ ಮೇಲೆಯೂ ಕೂಡ ನೀವು ಯಾವುದೇ ಸಭೆಯಲ್ಲಿ ಇಲ್ಲದಿದ್ದರೂ ನಮ್ಮ ಸಭೆಗೆ ಬಂದು
ಆರಾಧಿಸುವಂತೆ ನಾವು ಕೇಳಿಕೊಳ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇವೆ.